ಪ್ರೈಸ್ ದ ಲಾರ್ಡ್. ದೇವರ ಸುಮಧುರ ನಾಮಕ್ಕೆ ನಾನು ಸ್ತೋತ್ರವನ್ನು ಮಾಡುತ್ತೇನೆ. ನೀವು ಬಿಗ್ ಜೆಯಲ್ಲಿ ಈಗ ವರ್ಡ್ ಆಫ್ ವಿಕ್ಟ್ರಿ, ನಮ್ಮ ಸಭೆಯಾಗಿರುವಂಥ ವರ್ಡ್ ಆಫ್ ವಿಕ್ಟ್ರಿಯ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಯೇಸು ಕ್ರಿಸ್ತನ ನಾಮದಲ್ಲಿ ವರ್ಡ್ ಆಫ್ ವಿಕ್ಟ್ರಿಯ ಸಭೆಯ ಸಭಾಪಾಲಕ ಮತ್ತು ಎಂಟೈರ್ ಸಭೆಯಿಂದ ನಿಮ್ಮನ್ನೆಲ್ಲರನ್ನು ವಂದಿಸುತ್ತೇವೆ ಮತ್ತು ನಿಮಗೆಲ್ಲರನ್ನು ನಾವು ಸಭೆಯ ಪರವಾಗಿ ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸುತ್ತೇವೆ ಮತ್ತು ನಿಮಗೆ ಯಾವಾಗಲೂ ಶುಭವನ್ನೇ ನಾವು ಬಯಸುವವರಾಗಿದ್ದೇವೆ. ನೀವೆಲ್ಲರೂ ಟಿ ವಿಯ ಮೂಲಕ ಮತ್ತು ಫೇಸ್ಬುಕ್ನ ಮೂಲಕ ನಮ್ಮ ಈ ಒಂದು ಕಾರ್ಯಕ್ರಮವನ್ನು, ಪ್ರಾರ್ಥನೆಯ ಕಾರ್ಯಕ್ರಮ, ಆರಾಧನೆಯ ಕಾರ್ಯಕ್ರಮ, ದೇವರ ವಾಕ್ಯವನ್ನು ವೀಕ್ಷಿಸ್ತಾ ಇದ್ದೀರಿ. ಸೊ ಯಾರಾದರೂ ಫೇಸ್ಬುಕ್ನಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ವಾಚ್ ಮಾಡುವುದಾದರೆ ನೀವು ಕರ್ತನ ಮಹಿಮೆಗೋಸ್ಕರ ಅದನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ. ಆಗ ನೀವು ಕೇಳುವಾಗೆ ಅನೇಕರು ಮೂಲೆ ಮೂಲೆಗಳಲ್ಲಿದ್ದು ಕೇಳುವಂಥದ್ದಾಗ್ತದೆ. ವಾಕ್ಯವನ್ನು ಕೇಳುವುದರ ಮೂಲಕ ಖಂಡಿತವಾಗಿ ಅವರ ಜೀವಿತದಲ್ಲಿ ಅಭಿವೃದ್ಧಿ ಖಂಡಿತವಾಗಿ ಆಗುತ್ತದೆ. ಸೊ ಈ ದಿವಸ ನಿಮ್ಮನ್ನು ಉತ್ತೇಜನ ಪಡಿಸುವುದಕ್ಕೋಸ್ಕರ ಕರ್ತನ ಹೆಸರಿನಲ್ಲಿ ಕರ್ತನ ಸೇವಕನಾಗಿರುವ ಹೆರಿಕ್ ಜಾನ್ ಎಂಬ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಸಿದ್ಧನಿದ್ದೇನೆ. ನಾನು ನಂಬುತ್ತೇನೆ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಆತ್ಮಿಕ ಕಿವಿ ಮತ್ತು ಆತ್ಮಿಕವಾದ ಹೃದಯ ನಿಮ್ಮದು ತೆರೆಯಲ್ಪಟ್ಟಿದೆ ಎಂಬುದಾಗಿ. ನಾವು ನಿಂತಿರುವುದು ದೇವರ ವಾಕ್ಯದ ಮೇಲೆ. ಸೊ ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಡುವುದಾದರೆ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ಸೊ ಇವತ್ತು ನಾವು ಒಂದು ವಚನವನ್ನು ನೋಡಿಕೊಳ್ಳೋಣ. ಅದು ಈ ವಚನ ಯಾವುದಂದರೆ 2 ಕೊರಿಂಥ ಅಧ್ಯಾಯ 1 20ನೇ ವಚನ ಹೇಳ್ತದೆ, ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಅದು ಕ್ರಿಸ್ತನಲ್ಲೇ ದೃಢವಾಗ್ತದೆ, ಬೇರೆ ಯಾರಲ್ಲೂ ಅಲ್ಲ, ಕ್ರಿಸ್ತನಲ್ಲೇ ದೃಢವಾಗುತ್ತದೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್, ಆತನ ಮೂಲಕವಾಗಿ ನಾವು ಆಮೇನ್ ಎಂಬುದಾಗಿ ಹೇಳುತ್ತೇವೆ. ಸೊ ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟೇ ಇದ್ದರೂ ಅದು ಯಾರಲ್ಲಿ ದೃಢವಾಗುವುದಂದರೆ ಕ್ರಿಸ್ತನಲ್ಲಿಯೇ ದೃಢವಾಗುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ವಾಗ್ದಾನಗಳು, ಎಷ್ಟೇ ವಾಗ್ದಾನಗಳಿದ್ದರೂ ಅದು ಕ್ರಿಸ್ತನ ವಿಷಯವಾಗಿ ಮಾಡಲ್ಪಟ್ಟಿತು. ಕ್ರಿಸ್ತನು ಬಂದ ಮತ್ತು ಏನೇ ವಾಗ್ದಾನಗಳು ಭೂಲೋಕದಲ್ಲಿ ಪರಲೋಕದಿಂದ ದೇವರ ಬಾಯಿಯ ಮೂಲಕ ಹೊರಡಂಥದ್ದು ಅಥವಾ ದೇವ ಸೇವಕರು ಮಾಡಿದಂಥ, ಪ್ರವಾದಿಗಳು ಮಾಡಿದಂಥ ಯಾವುದೇ ವಾಗ್ದಾನಗಳು ಅದು ದೃಢವಾಗುವುದು ಬೇರೆ ಯಾರಲ್ಲೂ ಅಲ್ಲ. ಅದು ಕನ್ಫರ್ಮೇಷನ್ ಆಗುವಂಥದ್ದು, ದೃಢವಾಗುವುದಂದರೆ ಕನ್ಫರ್ಮ್ ಆಗುವಂಥದ್ದು ಅದು ಕ್ರಿಸ್ತನಲ್ಲಿ. ನನಗೆ ಇಲ್ಲಿ ಮಾತನಾಡಲಿಕ್ಕಿರುವುದು ದೃಢವಾಗುವ ಬಗ್ಗೆ ಅಲ್ಲ, ದೇವರ ಪ್ರಭಾವವು ಯಾವಾಗ ದೃಢವಾಗ್ತದೆ ಆವಾಗ ದೇವರ ಪ್ರಭಾವವು ಪ್ರಕಾಶಗೊಳ್ಳುತ್ತದೆ. ದ ಪ್ರಭಾವ, ಇಲ್ಲಿ ನಾವು ಹೇಳ್ತೇವೆ ಲೋಕದಲ್ಲಿ ಸ್ವಾಭಾವಿಕ ಭಾಷೆಯಲ್ಲಿ ಅವನು ಬಹಳ ಪ್ರಭಾವಶಾಲಿ ಉಳ್ಳ ವ್ಯಕ್ತಿ. ಭಾರತ ದೇಶಕ್ಕೆ ಪ್ರಭಾವಶಾಲಿಯಾಗಿರುವಂಥ ಫಸ್ಟ್ ಪರ್ಸನ್ ಅವನು ರಾಷ್ಟ್ರಪತಿ. ನಂತರ ಇನ್ನೊಬ್ಬ ಇದ್ದಾನೆ, ಅವರು ಬೇರೆ ಯಾರಲ್ಲ, ಇನ್ನೊಬ್ಬರು ಇದ್ದಾರೆ, ಅವರು ಪ್ರಧಾನಿ. ಒಬ್ಬ ವ್ಯಕ್ತಿ ಆ ಪ್ರಧಾನಿಯೊಟ್ಟಿಗೆ ಸ್ನೇಹ ಬೆಳೆಸಿಕೊಂಡು ಅವನ ವ್ಯಕ್ತಿ ಎಂಬುದಾಗಿ ಗೊತ್ತಾದರೆ ಎಲ್ಲ ಆಫೀಸ್ನಲ್ಲಿ ಅವನು ಪ್ರಭಾವಶಾಲಿಯಾದ ವ್ಯಕ್ತಿಯಾಗಿರ್ತಾನೆ. ಬಟ್ ಇದು ಕೇವಲ ಈ ಲೋಕದ ಪ್ರಭಾವದ ಬಗ್ಗೆ ಬರೀತಾ ಇಲ್ಲ. ಈ ಪ್ರಭಾವ ಎಂಬ ವರ್ಡ್ ಕನ್ನಡದಲ್ಲಿ ಬರೆದಿದ್ರು, ಅದಕ್ಕೆ ಇನ್ನೊಂದು ವರ್ಡ್ ಇದೆ, ಮಹಿಮೆ ಎಂಬುದಾಗಿ. ಇಂಗ್ಲಿಷ್ನಲ್ಲಿ ಅದಕ್ಕೆ ಅದೇ ವಚನದಲ್ಲಿ ಇಂಗ್ಲಿಷ್ನಲ್ಲಿ ಗ್ಲೋರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ದ ಮಹಿಮೆ, ಗ್ಲೋರಿ. ಸೊ ದೇವರ ಮಹಿಮೆ ನಮ್ಮಲ್ಲಿ, ಇಲ್ಲಿ ಹೇಳ್ತದೆ ದೇವರ ಪ್ರಭಾವವು ನಮ್ಮಲ್ಲಿ ಪ್ರಕಾಶಗೊಳ್ಳುವುದಕ್ಕೋಸ್ಕರ, ನಮ್ಮಲ್ಲಿ ಅದು ಎನ್ಲೈಟನ್ ಆಗುವುದಕ್ಕೋಸ್ಕರ ನಾವು ಆತನ ಮೂಲಕವಾಗಿ, ಕ್ರಿಸ್ತನ ಮೂಲಕವಾಗಿ ನಾವು ಆಮೇನ್ ಹೇಳ್ತೇವೆ. ನಾವು ಆಮೇನ್ ಯಾವುದಾದ್ರೂ ಒಂದು ವಚನ, ವರ್ಡ್ ಸಭೆಯಲ್ಲಿ ಅಥವಾ ನಾವು ಓದುವಾಗ, ದೇವರ ಮಾತು ನಮ್ಮೊಂದಿಗೆ ಮಾತನಾಡುವಾಗ, ನಮಗೆ ಅದು ಅಂಡರ್ಸ್ಟ್ಯಾಂಡ್ ಆಗುವಾಗ, ನಮಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗುವಾಗ ನಾವು ಅದಕ್ಕೆ ಆಮೇನ್ ಹೇಳ್ತೇವೆ. ಎಲ್ಲಿ ಆಮೇನ್ ಹೇಳಬೇಕು, ಎಲ್ಲಿ ಆಮೇನ್ ಹೇಳಬಾರ್ದು ಅಂತ ಹೇಳಲಿಕ್ಕೆ ನನಗೆ ಸಮಯ ಇಲ್ಲ. ನಾನೀಗ ನಿಂತಿರುವುದು ನಿಮ್ಮನ್ನು ಉತ್ತೇಜನ ಪಡಿಸುವ ವಾಕ್ಯವನ್ನು ಹೇಳುವುದಕ್ಕೋಸ್ಕರ. ನಾನು ಖಂಡಿತವಾಗಿ ನಂಬುತ್ತೇನೆ, ಒಬ್ಬ ವ್ಯಕ್ತಿ ಉತ್ತೇಜನ ಹೊಂದಬೇಕಾದರೆ ಈ ದೇವರ ವಾಕ್ಯದಿಂದಲೇ ಸಾಧ್ಯ ಎಂಬುದಾಗಿ. ದೇವರ ವಾಕ್ಯವು ನಮ್ಮನ್ನು ಉನ್ನತಿಗೆ ನಡೆಸ್ತದೆ. ದೇವರ ವಾಕ್ಯವು ನಮ್ಮನ್ನು ಉತ್ತೇಜನ ಪಡಿಸುತ್ತದೆ. ನನ್ನ ಪ್ರಿಯ ದೇವ ಜನರೇ, ನನ್ನ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಇಲ್ಲಿ ಹೇಳುವಂಥದ್ದು ದೇವರ ಪ್ರಭಾವವು ನಮ್ಮಲ್ಲಿ ಎನ್ಲೈಟನ್ ಆಗುವುದಕ್ಕೋಸ್ಕರ ನಾವು ಕ್ರಿಸ್ತನ ಮೂಲಕವಾಗಿ, ನೀವು ಆಮೇನ್ ಅಂತ ಹೇಳುವಾಗ, ವೆನ್ ಯು ಅಂಡರ್ಸ್ಟ್ಯಾಂಡ್ ದ ವರ್ಡ್, ಯಾವಾಗ ನಿಮಗೆ ವಾಕ್ಯದ ರೆವಲೇಷನ್ ಆಗ್ತದೆ,
ನಿಮಗೆ ಒಳಗೆ ಅದು ಸ್ಪಿರಿಟ್ನಲ್ಲಿ ಅರ್ಥ ಆಗ್ತದೆ, ಆವಾಗ ನೀವು ಸುಮ್ಮನೆ ಇರೋದಿಲ್ಲ, ಆಮೇನ್ ಅಂತ ಹೇಳ್ತೀರಿ. ನೀವು ಹೇಳುವಂಥ ಒಂದು ಆಮೇನ್ ಅಂದರೆ ಕನ್ನಡದಲ್ಲಿ ಹಾಗೇನೇ ಆಗಲಿ ನನ್ನಲ್ಲಿ ಎಂಬುದಾಗಿ ನೀವು ಎಗ್ರಿ ಆಗುವುದು. ಆಮೇನ್ ಅಂತ ಹೇಳುವಾಗ ಆ ವಚನಕ್ಕೆ ನೀವು ದೇವರೊಂದಿಗೆ ಎಗ್ರಿ ಆಗುವಂಥದ್ದು. ದೇವರ ಗ್ಲೋರಿ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಪ್ರಕಾಶವಾಗಬೇಕಾದ್ರೆ ಬರುವಂಥ ವಾಕ್ಯಕ್ಕೆ ನಾವು ಎಗ್ರಿ ಆಗಬೇಕು ಅಥವಾ ಅದನ್ನು ಅಂಗೀಕರಿಸಬೇಕು. ಅದಕ್ಕೆ ನಾವು ಆಮೇನ್ ಹೇಳ್ತೇವೆ. ಇಲ್ಲಿ ಹೇಳ್ತಿದ್ದಾನೆ, ಯಾಕೆ ನಾವು ಆಮೇನ್ ಹೇಳ್ತೇವೆ, ಹೇಗೆ ಆಮೇನ್ ಹೇಳ್ತೇವೆ? ಆತನ ಮೂಲಕವಾಗಿ. ನಾನು ನಮ್ಮ ಸಭೆಯಲ್ಲಿ ಬಿಡಿಸ್ತಿದ್ದೆ, ಮೂಲಕವಾಗಿ ಹೇಗೆ ಅಂದರೆ, ಕ್ರಿಸ್ತನು ನೀನು ಆಮೇನ್ ಹೇಳುವಾಗ ನೀನು ಕ್ರಿಸ್ತನಲ್ಲಿ ಇದ್ದುಕೊಂಡು ನೀನು ಮತ್ತು ಕ್ರಿಸ್ತನು ಒಟ್ಟಾಗಿ ಸೇರಿ ಆಮೇನ್ ಹೇಳುವಂಥದ್ದು. ಕ್ರಿಸ್ತನ ಆಮೇನ್ ಅಂತ ಹೇಳಿದರೆ ಮುಗಿಯಿತು, ಇಟ್ ಈಸ್ ಡನ್. ಅಥವಾ ಆಮೇನ್ ಹೇಳುವಾಗ ಅದು ಈ ಒಂದು ವಚನ ನನ್ನ ಜೀವಿತದಲ್ಲಿ ನೆರವೇರಿತು ಎಂಬುದಾಗಿ ನೀನು ನಂಬಿ ಆತ ಡನ್ ಆಗುವಂತೆ ನೀನು ಆಮೇನ್ ಹೇಳುವಂಥದ್ದು. ಬಟ್ ಇಲ್ಲಿ ಮುಖ್ಯವಾದ ವಿಷಯ, ದೇವರ ಪ್ರಭಾವ, ದ ಗ್ಲೋರಿ, ಗ್ರೀಕ್ನಲ್ಲಿ ಡೋಕ್ಸಾ ಹೇಳ್ತಾರೆ, ಹಿಬ್ರುವಲ್ಲಿ ಕಾಬೋದ್ ಅಥವಾ ಕೆಲವರು ಕಾಬೇದ್ ಅಂತ ಹೇಳ್ತಾರೆ. ಇಟ್ ಈಸ್ ರಿಯಲ್ ಮೀನಿಂಗ್ ಕಾಬೋದ್. ಅದರ ಅರ್ಥ ಏನಂದರೆ, ದ ಪ್ರಭಾವ ಅಂದರೆ ಒಬ್ಬ ವ್ಯಕ್ತಿಯಲ್ಲಿರುವಂಥ ಒಂದು ಘನತೆ, ಅದಕ್ಕೆ ಮಹಿಮೆ, ಘನತೆ ಅಥವಾ ಒಂದು ಗ್ಲೋರಿಯಸ್ ಥಿಂಗ್ಸ್, ಅನೇಕ ಅರ್ಥಗಳಿವೆ. ಸೊ ನಮಗೆ ಸಾಮಾನ್ಯವಾಗಿ ಗೊತ್ತಾಗಿರುವಂಥದ್ದು, ನಾವು ತಿಳಿಯುವಂಥದ್ದು ದ ಘನತೆ ಅಥವಾ ಇನ್ಫ್ಲೂಯೆನ್ಸ್ ಅಂತ ಹೇಳ್ಬೋದು ಒಬ್ಬ ವ್ಯಕ್ತಿಯ. ದೇವರಲ್ಲಿರುವ ಪ್ರಭಾವ ಕ್ರಿಸ್ತನ ಮೂಲಕ ಯಾವ ವ್ಯಕ್ತಿ ನಂಬಿದಾನ ಆ ದೇವರೇ ನಮ್ಮಲ್ಲಿ ವಾಸ ಮಾಡ್ತಿದ್ದಾನೆ. ಭೂಮಿಯ ಮೇಲಿರುವ ನಮ್ಮ ಮನೆ ಅಂದರೆ ದೇಹವೆಂಬ ಗುಡಾರ. ಈ ದೇವರ ಗುಡಾರ ಯಾಕಿರುವುದು? ನೀವು ದೇವರ ಆಲಯವಾಗಿದ್ದೀರೆಂಬುದಾಗಿ, ದೇವರಾತ್ಮ ನಿಮ್ಮೊಳಗೆ ವಾಸ ಮಾಡುತ್ತಾನೆಂಬುದಾಗಿ ನಿಮಗೆ ಗೊತ್ತಿಲ್ಲವೋ? ಅದರ ಅರ್ಥ ಆ ಮಹಿಮಾ ಸ್ವರೂಪಿಯಾಗಿರುವ ದೇವರು, ಮಹಿಮೆಯಿಂದ ತುಂಬಿದ ದೇವರು, ಪ್ರಭಾವ ಐಶ್ವರ್ಯಗಳಿಂದ ತುಂಬಿದ ದೇವರು ಸ್ವತಃ ತಾನೇ ನಮ್ಮ ಒಳಗೆ ಬಂದು ವಾಸ ಮಾಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು. ಪ್ರಭಾವ ಸ್ವರೂಪಿಯಾದ ದೇವರು ಇವತ್ತು ನಿನ್ನ ಮನೆಯ ಸುತ್ತಲೂ ಅಥವಾ ನಿನ್ನ ಮನೆ ಪ್ರಧಾನಿಯ ಮನೆಯ ಪಕ್ಕದಲ್ಲಿ ಇಲ್ಲದಿರಬಹುದು, ಪ್ರಭಾವಶಾಲಿಯ ಜನರ ಮನೆಯ ಪಕ್ಕದಲ್ಲಿ ಇಲ್ಲದಿರಬಹುದು, ಅಥವಾ ನಿನಗೆ ಈ ಲೋಕದಲ್ಲಿ ಪ್ರಭಾವಶಾಲಿ ವ್ಯಕ್ತಿಯ ಪರಿಚಯ ಇಲ್ಲದಿರಬಹುದು. ಆದರೆ ಭೂಮಿ ಆಕಾಶಗಳೇ ಒಡೆಯನಾಗಿರುವ, ಇಡೀ ಭೂಮಿ ಆಕಾಶದಲ್ಲಿ ಪ್ರಭಾವಶಾಲಿಯಾಗಿರುವಂಥ ಸ್ವತಃ ದೇವರೇ ನಿನ್ನ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಹೇಗಿದ್ದಾನೆ? ಆತನು ಮಲಗಿಲ್ಲ, ಅವನು ವಾಸಿಸುತ್ತಾ ತಿರುಗಾಡ್ತಾ ಇದ್ದಾನೆ. ಒಂದು ವೇಳೆ ನೀನು ಮಲಗಿದ್ರು ಆತನು ಮಲಗುವುದಿಲ್ಲ. ಬೈಬಲ್ ಹೇಳ್ತದೆ, ಇಗೋ ಇಸ್ರಾಯೇಲರನ್ನು ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವ ಆತನು ಯೆಹೋವನೇ, ಅಂದರೆ ನನ್ನ ತಂದೆ. ಇವತ್ತು ಯಾರು ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದ್ದಾರೋ, ದೇವರು ಮಾತ್ರ ಅಲ್ಲ, ಅವರಿಗೆ ಆ ದೇವರು ಸ್ವಂತ ತಂದೆಯಾಗಿದ್ದಾನೆ. ಆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಆ ದೇವರಿಗೆ, ಆ ತಂದೆಯಾದ ದೇವರಿಗೆ ನಾನು ಮತ್ತು ನೀನು ಆತನ ಸ್ವಂತ ಮಕ್ಕಳಾಗಿ ಹುಟ್ಟಿದ್ದೇವೆ. ಇವತ್ತು ಆ ಪ್ರಭಾವಶಾಲಿಯ ತಂದೆಯ ಪ್ರಭಾವ ನಿನ್ನಲ್ಲಿ ಎಷ್ಟು ಇದೆ ಅಂದರೆ, ಕೆಲವರು ನಿನಗೆ ಗೊತ್ತುಂಟಾ ಗೊತ್ತಿಲ್ಲ, ಬಟ್ ನಿನ್ನ ಒಳಗೆ ದೇವರು ವಾಸಿಸುವುದು ಹೌದಾದರೆ ಅಂಥ ಪ್ರಭಾವ ಹಳೆ ಒಡಂಬಡಿಕೆಯ ವ್ಯಕ್ತಿಯಲ್ಲಿತ್ತು. ಅಲ್ಲಿ ವಾಸ ಇರಲಿಲ್ಲ, ದೇವರಾತ್ಮನು ಬರ್ತಿದ್ದ ಹೋಗ್ತಿದ್ದ. ಇವತ್ತು ಯಾರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದಾರ ಅಂಥವರ ಒಳಗೆ ದೇವರು ಸ್ವತಃ ವಾಸ ಮಾಡ್ತಾ ಇದ್ದಾನೆ. ನಿಮಗೆ ಇನ್ಸಿಡೆಂಟ್ ಅನ್ನು ತೋರಿಸ್ತೇನೆ. ಜಸ್ಟ್ ನಾನೊಂದು 5-6 ನಿಮಿಷದಲ್ಲಿ ಮುಗಿಸ್ತೇನೆ. ಮತ್ತೆ ಆರಾಧನೆ ನಡೀಲಿಕ್ಕೆ ಇದೆ ಮತ್ತು ದೇವಸೇವಕರಾಗಿರುವಂಥ ರೋಷನ್ ಪಾಸ್ಟರ್ ಅವರು ಕೂಡ ಸಂದೇಶ ಕೊಡಲಿಕ್ಕಿದೆ. ಏನಿವೆ, ಹಳೆ ಒಡಂಬಡಿಕೆಯಲ್ಲಿ ಏಲಿಯಾ ಎಂಬ ಪ್ರವಾದಿ ಇದ್ದ. ಅವನು ಇಷ್ಟು ಒಂದು ಅಭಿಷೇಕದಲ್ಲಿ ನಡೆದಂಥ ವ್ಯಕ್ತಿ ಅಂದರೆ, ಅವನಿಗೆ ವಿರುದ್ಧವಾಗಿ ಬಾಳನ ಪ್ರವಾದಿಗಳು ಮತ್ತು ಆಶೇರನ ಪ್ರವಾದಿಗಳಿದ್ದರು. ಬಾಳನ ಪ್ರವಾದಿಗಳು 450, ಆಶೇರನ ಪ್ರವಾದಿಗಳು 400. ಅವರು 850 ಪ್ರವಾದಿಗಳು ಜೆಜಬೆಲ್ ಎಂಬ ಅಹಾಬನ ಹೆಂಡತಿಯಾಗಿರುವ ರಾಣಿಯಿಂದ ಪೋಷಿಸಲ್ಪಡ್ತಿದ್ರು. ಆಕೆ ಯೆಹೋವನ ಪ್ರವಾದಿಗಳನ್ನು ಕೊಲ್ಲುತ್ತಿದ್ದಂಥ ವ್ಯಕ್ತಿ. ಇವನು ಒಂದು ದಿವಸ ಚಾಲೆಂಜ್ ಹಾಕಿದ, ಸತ್ಯದೇವರು ಬಾಳನೋ ಸತ್ಯದೇವರು ಯೆಹೋವನೆಂಬುದಾಗಿ ಚಾಲೆಂಜ್ ಹಾಕಿದ. ಇವನು ಪ್ರಾರ್ಥನೆ ಮಾಡಿದ. ಅವರು ಬೆಳಗಿಂದ ಸಾಯಂಕಾಲ ತನಕ ಬೊಬ್ಬೆ ಹಾಕಿದ್ರು, ಮೈಗಾಯ ಮಾಡಿದ್ರು, ಹೊರಲಾಡಿದ್ರು, ಅನೇಕ ಸರ್ಕಸ್ಗಳು ಮಾಡಿದ್ರು. ಒಂದು ಶಬ್ದ ಆಕಾಶವಾಣಿ ಪರಲೋಕದಿಂದ ಆಗಲಿಲ್ಲ. ಆದರೆ ಏಲಿಯ ದೊಡ್ಡ ಸಂಗತಿಯನ್ನು ಮಾಡಿದ. ಇಡೀ ಅವನ ಯಜ್ಞದ
ಕುಂಡವನ್ನು ಕಂಪ್ಲೀಟ್ ನೀರಿನಿಂದ ಒದ್ದೆ ಮಾಡಿದ್ರು. 12 ಸೇರು ಬೀಜವರಿ ಹೊಂಡ ಮಾಡಿದ. 12 ಕಲ್ಲುಗಳನ್ನಿಟ್ಟ, ಕಟ್ಟಿಗೆಯನ್ನಿಟ್ಟ, ದೇವರಿಗೆ ಯಜ್ಞ ಅರ್ಪಿಸಬೇಕಾದ ಯಜ್ಞದ ಮಾಂಸವನ್ನಿಟ್ಟ. ಸಂಧ್ಯಾ ನೈವೇದ್ಯದಲ್ಲಿ ಪ್ರಾರ್ಥನೆ ಮಾಡಿದ. ಆಕಾಶದಿಂದ ಬೆಂಕಿ ಬದ್ದು ಎಲ್ಲವನ್ನು ಸುಟ್ಟು ಆ ಯಜ್ಞವು ಸ್ವೀಕಾರ ಆಯಿತು. ದೇವರು ಎಲಿಯನಿಗೆ ಉತ್ತರ ಕೊಟ್ಟ. ಇಮ್ಮಿಡಿಯೇಟ್ಲಿ ಎಲಿಯ ಹೇಳಿದ, ಒಬ್ಬನು ಕೂಡ ಉಳಿಬಾರ್ದು. 850 ಮಂದಿಯನ್ನು. ನಮಗೆ ಚಿಕನ್ ಕೂಡ 850 ಕಟ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ನನಗೆ 4 ಚಿಕನ್ ಕಟ್ ಮಾಡುವಾಗ ಸ್ವಲ್ಪ ಕೈಗೆ ಸಾಕಾಯಿತು, ಅದು ಏನೇನೋ ಆಗಿ ಹೋಯಿತು ಮತ್ತೆ. ಆದರೆ 850 ಮಂದಿಯನ್ನು ಕೊಲ್ಲಲಿಕ್ಕೆ ಎಲಿಯನಿಗೆ ಏನು ಆಯಾಸ ಆಗಲಿಲ್ಲ. ಅವನು ಎಂಥ ವ್ಯಕ್ತಿ, ಎಂಥ ಅನಾಯಿಂಟಿಂಗ್ನಲ್ಲಿ ನಡೀತಿದ್ದ, ಎಂಥ ಪ್ರಭಾವದಿಂದ ಆತ ನಡೀತಿದ್ದ ಅಂದರೆ, ಆ ಅರಸನಾದ ಅಹಾಬನ ರಥಗಿಂತಲೂ ವೇಗವಾಗಿ ಹೋಗುವಂಥ ಅನಾಯಿಂಟಿಂಗ್ ಅವನಲ್ಲಿತ್ತು. ಅವನು ಸುಳ್ಳು ಪ್ರವಾದಿಯನ್ನು ಕೊಲ್ಲಲಿಕ್ಕೆ ಹೆದರಲೇ ಇಲ್ಲ. ಅಂಥ ಒಂದು ಪ್ರಭಾವಶಾಲಿಯಾದ ವ್ಯಕ್ತಿ. ಜೆಜಬೇಲ್ ಆತನನ್ನು ಕೊಲ್ತೇನೆ ಅಂತ ಹೇಳುವಾಗ ಹೆದರಿ ಓಡಿ ಹೋದ. 40 ದಿವಸ ಪ್ರಯಾಣ ಮಾಡಿದ. ಹೋರೇಬಿಗೆ ಮುಟ್ಟಿದ. ಹೋರೇಬ್ನಲ್ಲಿ ದೇವರವನ ಹತ್ರ ಎಂಥ ಸ್ಥಳ, ದೇವರು ಮೋಶೆ ಹತ್ರ ಮಾತನಾಡಿದ ಸ್ಥಳವನ್ನು ತಲುಪಿದಾಗ ದೇವರವನಿಗೆ ಅಲ್ಲಿ ದರ್ಶನ ಕೊಟ್ಟು ಅವನು ಹೇಳಿದ, ಸ್ವಾಮಿ ಸಾಕಾಯಿತು, ನನ್ನ ಪ್ರಾಣವನ್ನು ನನ್ನನ್ನು ತೆಗೆಯಬೇಕೆಂದು ಅವಳಿದ್ದಾಳೆ. ಅದಕ್ಕೆ ಹೇಳಿದ, ಆಯಿತು, ಇದು 3ನೇ ಸರಿ ಆಯ್ತಂತ ದೇವರು ಒಪ್ಪಿದ. ಬರುವಂತ ಅವನಿಗೆ ಪ್ರವಾದನೆ ಮಾಡಿದ. ಅರಮ್ಯರಿಗೆ ಹಜಾಯೇಲನನ್ನು ಅರಸರನ್ನಾಗಿ ಮಾಡು, ಇಸ್ರಾಯೇಲರಿಗೆ ನಿನ್ಷೆಯ ಮಗನಾದ ಯೇಹುವನ್ನು ಅರಸನನ್ನಾಗಿ ಅಭಿಷೇಕಿಸು, ಮತ್ತು ಶಾಪಾಟನ ಮಗನಾದ ಎಲಿಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನು ಅಭಿಷೇಕಿಸು ಎಂಬುದಾಗಿ. ಹಜಾಯೇಲನ ಕತ್ತಿಯಿಂದ ತಪ್ಪಿದವರು ನಿನ್ಷೆಯ ಕತ್ತಿಯಿಂದ ಹತರಾಗುತ್ತಾರೆ. ಈ ನಿನ್ಷೆಯ ಮಗನಾದ ಯೇಹುನ ಕತ್ತಿಯಿಂದ ಹತರಾಗುತ್ತಾರೆ. ಮತ್ತು ಯೇಹುವಿನ ಕತ್ತಿಯಿಂದ, ಇಂಗ್ಲಿಷ್ನಲ್ಲಿ ಜೇಹು ಹೇಳ್ತದೆ, ಕಿಂಗ್ ಜೇಹು, ಯೇಹುವಿನ ಕತ್ತಿಯಿಂದ ತಪ್ಪಿದವರು ಎಲೀಷನ ಕತ್ತಿಯಿಂದ ಹತರಾಗ್ತಾರೆ. ಅವರನ್ನು ಅನಾಯಿಂಟ್ ಮಾಡಿದ, ಆರ್ಡೈನ್ ಮಾಡಿದ. ಒಂದು ದಿವಸ ಸಮಯ ಬಂತು, ಹೋದ. ಇಲ್ಲಿ ಯೇಹು ಅರಸನಾದ ಮೇಲೆ ಕೇವಲ ಅವಳನ್ನು ಜೆಜಬೇಲನ್ನು ಪುಷ್ ಮಾಡಿ ಕೊಂದು ಬಿಟ್ಟ. ಪುಷ್ ಮಾಡಿ ಜೆಜಬೇಲ್ ಸತ್ತು ಹೋದ್ಲು. ಏನು ಎಲಿಯನ ಮೂಲಕ ಪ್ರವಾದನೆ ಆಗಿದೆಯಾ, ನಿನ್ನ ಹೆಣಗಳನ್ನು ನಾಯಿಗಳು ನಕ್ಕುತ್ತವೆ ಎಂಬುದಾಗಿ ಅದೇ ನಡೆಯಿತು. ನೋಡಿ, 850 ಮಂದಿ ಸುಳ್ಳು ಪ್ರವಾದಿಗಳನ್ನು ಕೊಂದಂಥ ಎಲಿಯನಿಗೆ ಜೆಜಬೇಲ್ ಕಷ್ಟ ಆಯಿತು. ಆದರೆ ಕಿಂಗ್ ಅನಾಯಿಂಟಿಂಗ್ ಇದ್ದಂಥ ವ್ಯಕ್ತಿ ಜೆಜಬೇಲನ್ನು ಕೊಲ್ಲಲಿಕ್ಕೆ ಅವಳಿಗೆ ಕಷ್ಟ ಆಗಲಿಲ್ಲ. ಇವತ್ತು ಹೊಸ ಒಡಂಬಡಿಕೆಯಲ್ಲಿ ರಕ್ಷಣೆ ಹೊಂದಿದಂಥ ನೀವೆಲ್ಲ ಪ್ರತಿಯೊಬ್ಬರು ನನ್ನನ್ನು ಸೇರಿಸಿ, ನಮ್ಮಲ್ಲಿರುವಂಥದ್ದು ಕೇವಲ ಪ್ರೊಫೆಟ್ ಅನಾಯಿಂಟಿಂಗ್ ಅಲ್ಲ, ವಿ ಆರ್ ಕಿಂಗ್ಲಿ ಪ್ರೀಸ್ಟ್ಹುಡ್. ಹೊಸ ಒಡಂಬಡಿಕೆಯಲ್ಲಿ ನಿನ್ನಲ್ಲಿರುವಂಥದ್ದು ಎಂಥ ಅನಾಯಿಂಟಿಂಗ್, ಎಂಥ ಗ್ಲೋರಿ, ಎಂಥ ಪ್ರಭಾವಶಾಲಿ ವ್ಯಕ್ತಿಗಳಂದರೆ ನನ್ನಲ್ಲಿ ಮತ್ತು ನಿನ್ನಲ್ಲಿರುವಂಥದ್ದು ನಾವು ಅಭಿಷಕ್ತ ದೇವರ ಅರಸ ವಂಶಸ್ಥ ಯಾಜಕ ವರ್ಗವಾಗಿ ಇದ್ದೇವೆ. ನಮಗೆ ಸುಳ್ಳು ಪ್ರವಾದಿಗಳು ಲೆಕ್ಕಕ್ಕಿಲ್ಲ ಈ ಪ್ರಭಾವಕ್ಕೆ, ಮತ್ತು ಯಾವ ಜೆಜಬೇಲ್ ಕೂಡ ನಾವು ಭಯಪಡಬೇಕಾಗಿಲ್ಲ. ಅಂಥ ಒಂದು ಪ್ರಭಾವಶಾಲಿಯ ತಂದೆಗೆ ಪ್ರಭಾವಶಾಲಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ನಾವು 2 ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ನನ್ನ ಪ್ರಿಯರೇ. ಒಂದು ಸ್ವಾಭಾವಿಕ ಲೋಕ, ಒಂದು ಆತ್ಮಿಕ ಲೋಕ. ಇವತ್ತು ನಮಗೆ ಈ ಸ್ವಾಭಾವಿಕ ಲೋಕದಲ್ಲಿ ನಮ್ಮ ಪ್ರಭಾವ ಯಾರಿಗೆ ಅರ್ಥವಾಗದೇ ಇರಬಹುದು, ನೋ ಪ್ರಾಬ್ಲಮ್. ಬಟ್ ಆತ್ಮಿಕ ಲೋಕಕ್ಕೆ ನಮ್ಮಲ್ಲಿರುವ ಪ್ರಭಾವ, ನಮ್ಮಲ್ಲಿರುವ ಗ್ಲೋರಿ, ನಮ್ಮಲ್ಲಿರುವ ಅನಾಯಿಂಟಿಂಗ್, ನಮ್ಮಲ್ಲಿರುವವನು ಯಾರು ಎಂಬುದಾಗಿ ಕ್ಲಿಯರ್ ಗೊತ್ತಿದೆ. ದೇವದೂತರಿಗೂ ಗೊತ್ತಿದೆ, ಸೈತಾನನಿಗೆ ಆತನ ದೂತರಿಗೂ ಗೊತ್ತಿದೆ. ನಿಮಗೊಂದು ಚಿಕ್ಕ ಇನ್ಸಿಡೆಂಟ್ ನಾನು ತೋರಿಸಿಕೊಡ್ತೇನೆ ಬೈಬಲ್ನಲ್ಲಿ. ನಾವು ದೇವರ ಮಕ್ಕಳು ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥನೆ ಮಾಡುವಾಗ, ಡಿಕ್ಲೇರ್ ಮಾಡುವಾಗ ಹೇಗೆ ಚೇಂಜ್ ಆಗ್ತದೆ. ಯೆರೆಮೀಯನ ಪ್ರವಾದನ ಗ್ರಂಥವನ್ನು ಓದಿದಂಥ ಮುದುಕನಾಗಿರುವಂಥ ಆಗಿನ ಕಾಲದಲ್ಲಿ ದಾನಿಯೇಲ ಅವನು ನೋಡಿದ. ಅವನಿಗೆ ಬಿಡುಗಡೆ ಆಗಬೇಕಾದ ವರ್ಷ 70. ಬ್ಯಾಬಿಲೋನ್ನಲ್ಲಿದ್ದಾರೆ, ಅವನಿದ್ದಾನೆ. ಶದ್ರಕ್ ಮೇಷಕ್ ಅಬೇದ್ನೆಗೋ, ಆ್ಯಕ್ಚುಲಿ ಅವರ ಹೆಸರು ಶದ್ರಕ್ ಮೇಷಕ್ ಅಬೇದ್ನೆಗೋ, ದಟ್ ಇಸ್ ಬ್ಯಾಬಿಲೋನಿಯನ್ ನೇಮ್. ಅವೊಬ್ಬ ಮಿಶಾಯೇಲ್, ಮತ್ತೊಬ್ಬ ಅಜರ್ಯ, ಮತ್ತೊಬ್ಬ ಹನನ್ಯ, ಮಿಶಾಯೇಲ್, ಅಜರ್ಯ, ಅದು ಹಿಬ್ರೂ ನೇಮ್. ಅವರಿಗೆ ಅಡ್ಡ ಹೆಸರಿಟ್ಟರು ಅಲ್ಲಿ. ಶದ್ರಕ್, ಅವರಿಗೆ ಆ ಹೆಸರು ಹೇಳಲಿಕ್ಕೆ ಬರೋದಿಲ್ಲ, ಹಿಬ್ರೂ ಹೆಸರು ಹೇಳಲಿಕ್ಕೆ ಅವರಿಗೆ ಗೊತ್ತಿಲ್ಲ, ನಾಳೆಗೆ ಪ್ರಾಬ್ಲಮ್. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಹೆಸರಿಟ್ಟಿದ್ದಾರೆ. ಇವತ್ತು ಕೆಲವರು ಅದೇ ಹೆಸರು ಇಡ್ತಾರೆ, ನೋ ಪ್ರಾಬ್ಲಮ್, ಅದು ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ 3 ಇದ್ದರು. ಇವನು ಓದಿದ ಕೂಡಲೇ 21 ದಿವಸ ಪ್ರಾರ್ಥನೆ ಮಾಡಿದ, ಉಪವಾಸ. ಅವನು 21 ದಿವಸ ನಿಗದಿ ಮಾಡಿ, ಫೇಸ್ಬುಕ್ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ. ನಾನು 21 ದಿವಸ ಪ್ರೇಯರ್ ಮಾಡ್ತೇನೆ ಪಾಸ್ಟರ್ ರೋಷನ್, ನನಗೋಸ್ಕರ ಪ್ರೇಯರ್ ಮಾಡಿ ಅಂತ ಏನು ಬಿಡಲಿಲ್ಲ. ದೇವರಿಗೆ ಸ್ತೋತ್ರ. ಅವನೊಬ್ಬನೇ, ದೇವರಿಗೂ ಮತ್ತು ಅವನಿಗೂ ಮಾತ್ರ ಗೊತ್ತು ನಾನು ಉಪವಾಸ ಪ್ರೇಯರ್ ಮಾಡೋದು. 21 ದಿವಸ ಯಾಕೆ ಹೋಯ್ತಂದರೆ ಉತ್ತರ ಲೇಟ್ ಆಯಿತು.
21ನೇ ದಿವಸದಲ್ಲಿ ಉತ್ತರ ಬಂತು. ಅದಕ್ಕೆ ಅಲ್ಲಿ ತನಕ ಅವನು ಪ್ರೇಯರ್ ಮಾಡಿದ. ಅವನು ಈ ಮುದುಕನಿಗೆ ನನಗೆ ಯಾಕೆ ಇದೆಲ್ಲ ಇದ್ದಾರಲ್ಲ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವ್ರು ನೋಡಲಿ ಅಂತ ಮೌನವಾಗಿರಲಿಲ್ಲ. ಪ್ರೇಯರ್ಗೆ ಕೂತಾಗ ದೇವದೂತನು ಇಳಿದು ಬಂದು ಹೇಳಿದ, ನೀನು ಪ್ರಾರ್ಥನೆಗೆ ಕೂತ ಮೊದಲ ದಿನದಲ್ಲಿಯೇ ನಿನ್ನ ಪ್ರಾರ್ಥನೆಯು ಪರಲೋಕಕ್ಕೆ ಕೇಳಿಸಿದೆ. ನಿನ್ನ ಪ್ರಾರ್ಥನೆ ನಿಮಿತ್ತವಾಗಿ ಅಥವಾ ನಿನ್ನ ನಿಮಿತ್ತವಾಗಿ ನಾನು ಇಳಿದು ಬಂದಿದ್ದೇನೆ. ಗಬ್ರಿಯೇಲ ಹೇಳಿದ, ಬರುವಾಗ ನನ್ನನ್ನು ಪಾರ್ಶ್ಯದ ದಿವ್ಯ ಪಾಲಕನನ್ನು ತಡೆದ. ಪಾರ್ಶ್ಯ ದೇಶದಲ್ಲಿದ್ದಾರೆ. ಪಾರ್ಶ್ಯದ ದಿವ್ಯ ಪಾಲಕ ದಾನಿಯೇಲನಿಗೆ ಉತ್ತರ ತರದ ಹಾಗೆ ತಡೆದ. ಆದರೆ ಅಲ್ಲಿ ಮಿಕಾಯೇಲು ಇಸ್ರಾಯೇಲ್ಯರ ಕಾವಲುಗಾರನಾಗಿ ಇದ್ದ. ಅವನು ಬಂದ, ಯುದ್ಧ ಮಾಡಿದ, ಇವನನ್ನು ರಿಲೀಸ್ ಮಾಡಿದ, ಇವನು ಉತ್ತರ ಕೊಟ್ಟ. ಈಗ ಹೇಳ್ತಿದ್ದಾನೆ, ಈಗ ನಾನು ತಿರುಗಿ ಹೋಗಬೇಕು. ಏನಕ್ಕೆ? ಅಲ್ಲಿ ಇನ್ನೊಬ್ಬ ಬರ್ತಾನೆ, ಗ್ರೀಸ್ನ ದಿವ್ಯ ಪಾಲಕ ಬರ್ತಾನೆ, ಅವನ ಹತ್ರ ಯುದ್ಧ ಮಾಡಬೇಕು. ಇವತ್ತು ಇಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ, ಅಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ಮಹಿಮೆ ಅವರಲ್ಲಿ ಪ್ರಜ್ವಲಿಸಿದ ಹಾಗೆ ಇಲ್ಲಿ ಪಾರ್ಶ್ಯದ ದಿವ್ಯ ಪಾಲಕ ಅಡ್ಡ ಇದ್ದ. ಹಾಗಾಗಿ ಇಲ್ಲಿ ನಾವು ಮಾತನಾಡುವ ಪ್ರಿಯರೇ, ಎರಡು ಲೋಕದಲ್ಲಿರುವಾಗ ನಮ್ಮ ಪ್ರಭಾವ ಏನೆಂಬುದಾಗಿ ಅಲ್ಲಿ ಅವನು ಪ್ರಾರ್ಥನೆಗೆ ಕೂತಿದ್ದಾನೆ. ದಾನಿಯೇಲನನ್ನು ನಿಲ್ಲಿಸಲಿಕ್ಕೆ ಆತ್ಮೀಯ ಲೋಕದಲ್ಲಿ ದುರಾತ್ಮಗಳಿಗೆ ಆಗಲಿಲ್ಲ. ಯಾಕೆ? ದೇವರವನ ಸಂಗಡ ಇದ್ದ. ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಅರಸ ವಂಶಸ್ಥ ಯಾಜಕರಾಗಿರುವ ನಮ್ಮಲ್ಲಿ ಎಂಥ ಪ್ರಭಾವ ಇದೆ ಅಂದೆ ಬೈಬಲ್ ಹೇಳ್ತದೆ. ಯೋಹಾನನು 1ನೇ ಯೋಹಾನ 4ನೇ ಅಧ್ಯಾಯ 17ನೇ ವಚನ, ಕ್ರಿಸ್ತ ಯೇಸು ಎಂಥವನಾಗಿದ್ದಾನೋ ಅಂಥವರಾಗಿಯೇ ನೀವು ಈ ಲೋಕದಲ್ಲಿ ಇದ್ದೀರಿ. ಕ್ರಿಸ್ತ ಯೇಸುವಿನಲ್ಲಿ ಎಂಥ ಮಾನ ಮಹಿಮೆ ಪ್ರಭಾವಗಳಿವೆಯೋ ಸೇಮ್ ಟು ಸೇಮ್ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಮಾಡಿದ್ದಾನೆ. ಅಂಥ ಪ್ರಭಾವಶಾಲಿಯಾಗಿ ಮಾಡಿದ್ದಾನೆ. ನೀನು ಸಾಧಾರಣ ವ್ಯಕ್ತಿ ಅಲ್ಲ. ಕಮಾನ್, ಅರೈಸ್ ಇನ್ ದ ಸ್ಪಿರಿಟ್. ಏನು ಅಡ್ಡ ಇದೆ? ಏನು ಪ್ರಾಬ್ಲಮ್ ಇದೆ? ಡೋಂಟ್ ಸ್ಪೀಕ್ ದ ಪ್ರಾಬ್ಲಮ್ ಇನ್ ಯುವರ್ ಮೌತ್. ನಿನ್ನ ಬಾಯಿಯಿಂದ ಸಮಸ್ಯೆಯನ್ನು ಮಾತನಾಡಬೇಡ. ಸಮಸ್ಯೆಗೆ ನಿನ್ನ ಬಾಯಿಯಿಂದ ವಾಕ್ಯವನ್ನು ಮಾತನಾಡು. ಅಲ್ಲಿ ದೇವರ ಪ್ರಭಾವ ಪ್ರಕಾಶಗೊಳ್ಳುತ್ತದೆ ನಿನ್ನ ಜೀವಿತದಲ್ಲಿ. ಸೊ ನನ್ನ ಪ್ರಿಯರೇ, ಏನು ಮಾಡ್ತೀರಿ? ದೇವರ ವಾಕ್ಯವನ್ನು ಮಾತನಾಡ್ತೀರಾ? ಸಮಸ್ಯೆಯನ್ನು ಮಾತನಾಡ್ತೀರಾ? ನೀವು ದೇವರ ವಾಕ್ಯವನ್ನು ಮಾತನಾಡುವಾಗ ನಿಮ್ಮಲ್ಲಿ ಕ್ರಿಸ್ತನ ಪ್ರಭಾವ ಪ್ರಕಾಶಗೊಳ್ಳುತ್ತದೆ. ಪ್ರೀತಿಯ ದೇವಜನರೇ, ಇವತ್ತಿನಿಂದ ತೀರ್ಮಾನ ಮಾಡಿ, ಇವತ್ತಿನಿಂದ ನಾನು ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ತೇನೆ. ಇವತ್ತಿನಿಂದ ದೇವರ ಮಹಿಮೆ ನನ್ನಲ್ಲಿ ಪ್ರಕಾಶಗೊಳ್ಳುವುದಕ್ಕೋಸ್ಕರ ರೈಟ್ ಆದ ವರ್ಡ್ಗಳನ್ನು ಕೇಳ್ತೇನೆ. ದೇವರ ವಾಕ್ಯ ನನ್ನೊಂದಿಗೆ ಮಾತನಾಡುವಾಗ ನಾನು ಅದಕ್ಕೆ ಆಮೇನ್ ಹೇಳ್ತೇನೆ. ಆಮೇನ್ ಹೇಳುವವರಿಗೆ ತಮಾಷೆ ಮಾಡುವುದಿಲ್ಲ. ಮುಂಚೆ ಒಂದು ಕಾಲ ಇತ್ತು, ಖುಷಿ ಬಂದದಕ್ಕೆ ಆಮೇನ್ ಹೇಳುವವರು. ನನ್ನ ಪ್ರಾರಂಭದಿಂದಲ್ಲಿ ಒಬ್ಬ ವ್ಯಕ್ತಿ ಟೆಸ್ಟಿಮನಿ ಹೇಳ್ತಿದ್ದ, ದೇವಸೇವಕ. ನಾನು ಬಸ್ನಲ್ಲಿ ಬರ್ತಿದ್ದೆ, ಕಾಲು ಜಾರಿ ಕೆಳಗೆ ಬಿದ್ದೆ, ಕಾಲು ತುಂಡಾಯಿತು, ಆಮೇನ್. ಅಲ್ಲಿ ಎಲ್ಲರೂ ಆಮೇನ್ ಹೇಳಿದ್ದೆವು. ಅಂದರೆ ನನ್ನ ಸಹ ಕಾಲು ತುಂಡಾಗಲಿ ಅಂತ. ಹಾಗೆ ಅಲ್ಲ, ದೇವರ ಪ್ರಭಾವ ನಮ್ಮಲ್ಲಿ ಪ್ರಕಾಶವಾಗಲಿಕ್ಕೆ ನಾವು ಆಮೇನ್ ಹೇಳೋದು. ಕಾಲು ತುಂಡಾದದಕ್ಕೆ ಆಮೇನ್ ಹೇಳುವುದಲ್ಲ, ಕಾಲು ತುಂಡಾದದಕ್ಕೆ ಪ್ರಾರ್ಥನೆ ಮಾಡುವುದು. ಸ್ವಾಮಿ, ಇನ್ನು ಮೇಲೆ ಅವರ ಕಾಲು ನೀತಿವಂತನ ಎಲುಬುಗಳಲ್ಲಿ ಒಂದೂ ಕೂಡ ಮುರಿಯಲ್ಪಡುವುದಿಲ್ಲ ಎಂಬುದಾಗಿ ನಿನ್ನ ವಚನ ಹೇಳ್ತದೆ. ಇನ್ನು ಮೇಲೆ ಅವರಿಗೆ ಯಾವ ಫ್ರ್ಯಾಕ್ಚರ್ ಆಗುವುದು ಬೇಡ. ಥ್ಯಾಂಕ್ ಯು ಲಾರ್ಡ್. ದೇವರನ್ನು ನಂಬಿದವರಿಗೆ, ನೀತಿವಂತನಿಗೆ ಕೆಟ್ಟ ಸುದ್ದಿಯ ಭಯವಿಲ್ಲ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಅವೆಲ್ಲವುಗಳಿಂದ ಕರ್ತನು ಪಾರು ಮಾಡುತ್ತಾನೆ. ಇದು ದೇವರ ವಾಕ್ಯ ಪ್ರಿಯರೇ. ಅದಕ್ಕೆ ಸಮಯ ಆಯಿತು. ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅರಸ ವಂಶಸ್ಥ ಯಾಜಕ ವರ್ಗ 1 ಪೇತ್ರ 2ನೇ ಅಧ್ಯಾಯದಲ್ಲಿ ನಿನ್ನ ವಚನ ಬರೆಯಲ್ಪಟ್ಟಿದೆ. ಕತ್ತಲೆಯೊಳಗಿಂದ ಕರೆದು ಬೆಳಕಿಗೆ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚುರ ಮಾಡುವವರಾಗುವಂತೆ ದೇವರ ಸ್ವಕೀಯ ಪ್ರಜೆ, ದೇವರಾದುಕೊಂಡ ಜನಾಂಗ, ಅರಸ ವಂಶಸ್ಥ ಯಾಜಕ ವರ್ಗವಾಗಿ ನಮ್ಮನ್ನು ನೀನು ಮಾಡಿದ್ದಿ, ನಮ್ಮನ್ನು ಕರೆದಿದ್ದಿ. ಅದಕ್ಕಾಗಿ ಸ್ತೋತ್ರ. ಇಲ್ಲಿ ವಾಚ್ ಮಾಡುತ್ತಿರುವಂಥ ಎಲ್ಲರೂ ಅರಸ ವಂಶಸ್ಥ ಯಾಜಕ ವರ್ಗವಾಗಿದ್ದಾರೆ. ನಿನ್ನ ಪ್ರಭಾವವನ್ನು ಬೀರುವ ದೇವರ ಮಕ್ಕಳಾಗಿದ್ದಾರೆ. ಇವರೆಲ್ಲರೂ ನಿನ್ನ ಪ್ರಭಾವವಾಗಿ ಈ ಲೋಕದಲ್ಲಿದ್ದಾರೆ. ಕ್ರಿಸ್ತ ಯೇಸು ಎಂಥವನಾಗಿದ್ದಾನೋ ಅಂಥವರಾಗಿ ಈ ಲೋಕದಲ್ಲಿದ್ದಾರೆ. ನಿನ್ನ ಪ್ರಭಾವ ವಾಚ್ ಮಾಡುತ್ತಿರುವ ಎಲ್ಲ ಜನರ ಮೂಲಕ ಲೋಕದಲ್ಲಿ ಪ್ರಕಾಶಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಕರ್ತನೆ, ಮುಂದೆ ನಡೆಯುವಂಥ ಆರಾಧನೆಗಾಗಿ ಸ್ತೋತ್ರ.
ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಮ್ಮ ಮಧ್ಯದಲ್ಲಿ ಸಹೋದರಿ ರೋಶಿನಿ, ಸಾವ್ಯ ಮತ್ತು ಪ್ರಾರ್ಥನಾ ಇವರ ಟೀಮ್ ಆಗಿದ್ದಾರೆ. ಆರಾಧನೆ ಮಾಡಲಿಕ್ಕೋಸ್ಕರ ನಿಮ್ಮನ್ನು ಸುಂದರವಾಗಿ ಕರ್ತನ ಆರಾಧನೆಯಲ್ಲಿ ನಡೆಸ್ತಾರೆ. ಅಲ್ಲಿ ಕೂಡ ಡೋಕ್ಸಾ ಮತ್ತು ಖಾಬೇತ್ ರಿಲೀಸ್ ಆಗುತ್ತೆ. ಅಂದರೆ ದೇವರ ಪ್ರಭಾವ, ದೇವರ ಮಹಿಮೆ. ನಂತರ ಪಾಸ್ಟರ್ ರೋಷನ್ ಬರ್ತಾರೆ ಸಂದೇಶಕ್ಕೋಸ್ಕರ. ಸೊ ಎಂಜಾಯ್ ವಿತ್ ವರ್ಷಿಪ್, ಎಂಜಾಯ್ ವಿತ್ ದ ವರ್ಡ್ ಆಫ್ ಗಾಡ್. ಖಂಡಿತವಾಗಿ ದೇವರು ನಿಮ್ಮ ಸಂಗಡ ಮಾತನಾಡ್ತಾನೆ. ಬ್ಲೆಸ್ ಯು, ಆಮೆನ್. Hallelujah, praise the Lord. ನಾವು ಈಗ ತಾನೇ ಎಕ್ಸಾಲ್ಟೇಷನ್ ಮೆಸೇಜ್ ಅನ್ನು ಕೇಳಿದೆವು. ಹೀಗೆ ಹರ್ಷಿಸುವ ಸಮಯ, ಆನಂದಿಸುವ ಸಮಯ. ದೇವರ ವಾಕ್ಯ ಹೇಳ್ತದೆ, ನೀತಿವಂತನ ಗುಡಾರದಲ್ಲಿ ಯಾವಾಗಲೂ ಹರ್ಷಧ್ವನಿ, ಜಯಘೋಷ ಇರುವುದು. ಹೌದು ಪ್ರಿಯರೇ, ನಾವು ಯಾವಾಗಲೂ ಹರ್ಷಿಸುವವರಾಗಿದ್ದೇವೆ, ಆನಂದಿಸುವವರಾಗಿದ್ದೇವೆ. ಯಾಕೆಂದ್ರೆ ಆತನು ಒಳ್ಳೆಯವನು. ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡಿದಂತ ನಮ್ಮ ತಂದೆ. ಹಲ್ಲೆಲೂಯ. ಆತನೇ ನಮ್ಮ ಆಶ್ರಯ ದುರ್ಗವು. ಎಲ್ಲ ಸಮಯದಲ್ಲಿ ನಮ್ಮ ಶ್ರೇಷ್ಠ ಸಹಾಯಕನು ನಮ್ಮ ತಂದೆಯೂ ಆಗಿದ್ದಾನೆ. ನಂಬುವವನು ಹೊಂದುವನು. ಪ್ರಿಯರೇ, ನಾವು ಈ ಸಮಯದಲ್ಲಿ ಹರ್ಷಿಸುವ, ಆನಂದಿಸುವ, ಉಲ್ಲಾಸಿಸುವ. ಯಾಕೆಂದ್ರೆ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲಾ ಒಳ್ಳೆತನಗಳಿಗಾಗಿ ಆತನು ಹಾಡಿಕೊಂಡಾಡೋಣ. ದೇವರು ನನಗೆ ಆಶ್ರಯ ದುರ್ಗ, ಎಲ್ಲ ಸಮಯದಲ್ಲಿ ಶ್ರೇಷ್ಠ ಸಹಾಯಕ.
ಶಾಲು ನನ್ನ ಸಮಾಧಾನ, ಯೆಹೋವ ಶಾಲು ನನ್ನ ಸಮಾಧಾನ, ನನಗೆಂದು ಚಿಂತೆ ಇಲ್ಲ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಮಹಿಮೆ ಘನತೆಗೆ ಯೋಗ್ಯನು ನೀನೇ, ನೀನೇ ನನ್ನ ದೇವರು. ಮಹಿಮೆ ಘನತೆಗೆ ಯೋಗ್ಯನು ನೀನೇ, ನೀನೇ ನನ್ನ ದೇವರು. ಹಲ್ಲೆಲೂಯಾ. ಮಹಿಮೆ ಘನತೆಗೆ ಯೋಗ್ಯನು ನೀನೇ, ನೀನೇ ನನ್ನ ದೇವರು. Hallelujah. Thank you, Jesus. Oh, we praise you. ನಮ್ಮ ಯೆಹೋವ ರಾಫನಾಗಿ, ಯೆಹೋವ ಈರೆಯಾಗಿ, ಹಲ್ಲೆಲೂಯಾ. ಈ ಸಮಯದಲ್ಲಿ, ಎಲ್ಲ ಸಮಯದಲ್ಲಿ ನಮ್ಮ ತಂದೆಯಾಗಿರುವ ಆತನೇ, ನಮ್ಮೊಡನೆ ಇದ್ದು ನಮ್ಮನ್ನು ನಡೆಸುವಂತ ನಮ್ಮ ಕರ್ತನೆ. ಥ್ಯಾಂಕ್ ಯು ಜೀಸಸ್, ವಿ ಪ್ರೈಸ್ ಯು ಫಾದರ್. ಎಲ್ಲ ಆರಾಧನೆಗೆ, ಎಲ್ಲ ಮಹಿಮೆಗೆ ಯೋಗ್ಯನಾದ ಆತನೇ, ನಿನ್ನ ನಾಮ ನಾವು ಮೇಲಕ್ಕೆತ್ತುವವರಾಗಿದ್ದೇವೆ, ನಾವು ನಿನ್ನನ್ನು ಆರಾಧಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಓ ವಿ ಪ್ರೈಸ್ ಯು ಫಾದರ್. ಹಲ್ಲೆಲೂಯಾ. ಆರಾಧನೆಗೆ ನಾಯಕನೇ,
ಎಲ್ಲ ಮಹಿಮೆಗೆ ಎಲ್ಲ ಘನತೆಗೆ ಯೋಗ್ಯನಾದ ಆತನೇ, ನೀನೊಬ್ಬನೇ ಯೋಗ್ಯನು. ಎಸ್, ವಿ ಪ್ರೈಸ್ ಯು ಫಾದರ್. ನಮಗಾಗಿ ಬಲಿಯಾದಂತ ನಮ್ಮ ಕರ್ತನೆ, ನಮಗಾಗಿ ಬೇಗ ಬರಲಿರುವ ಆತನೇ, ನಾವು ಯಾವಾಗಲೂ ನಿನ್ನನ್ನು ಆರಾಧಿಸುವವರಾಗಿದ್ದೇವೆ. ಎಸ್, ವಿ ಆರ್ ಬಾರ್ನ್ ಫಾರ್ ಹಿಮ್, ಬೈ ಹಿಮ್, ಥ್ರೂ ಹಿಮ್ ಅಂಡ್ ಫಾರ್ ಹಿಮ್. ನಾವು ಆತನಿಗಾಗಿಯೇ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಹೋ ವಿ ಥ್ಯಾಂಕ್ ಯು ಜೀಸಸ್. ಈ ಒಂದು ಸುಂದರವಾದ ಸಮಯದಲ್ಲಿ ಕರ್ತನೆ, ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ನಡೆಸಿದಿ, ಅದಕ್ಕಾಗಿ ಸ್ತೋತ್ರ. Thank you. We glorify you for this wonderful presence, for your leading, your guiding. We glorify you and honor you, Lord Jesus. We thank you for your goodness. ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ನಾವು ಮುಂದಿನ ಭಾಗದಲ್ಲಿ ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ನಮ್ಮನ್ನು ಸಿದ್ಧರಾಗಿ ನೀನು ಮಾಡಿದಕ್ಕಾಗಿ ಸ್ತೋತ್ರ. We glorify and honor you. Thank you. In Jesus' name we pray with thanksgiving. Amen. Thank you, Father. ಕರ್ತನೆ, ನಿನ್ನ ಆರಾಧಿಸ್ತಾ ಇದ್ದೇವೆ. ನೀನು ಒಳ್ಳೆಯವನು. ನಿನ್ನ ಪ್ರಸನ್ನತೆ ನಮ್ಮಲ್ಲಿ ಯಾವಾಗಲೂ ವಾಸ ಮಾಡ್ತಾ ಇದೆ. ಅದಕ್ಕೋಸ್ಕರ ನಿನಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿನ್ನ ಕೃಪೆಯು ಶಾಶ್ವತವಾದದ್ದು, ನಿನ್ನ ಪ್ರೀತಿ ಕೂಡ ಶಾಶ್ವತವಾದದ್ದು. ನೀನು ನಮ್ಮನ್ನು ಪ್ರೀತಿ ಮಾಡಿದ ತಂದೆ, ಶಾಶ್ವತವಾದ ಪ್ರೀತಿಯಿಂದ. Thank you. Thank you, Holy Spirit. Holy, 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 holy. Shuddhane, 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 Shuddhane. ಇದು ಮಹಿಮೆಯ ಸ್ತರವಿದು, ಇದು ಕೃಪೆಯ ಸ್ತರ. ಆತನ ಶಕ್ತಿಯನ್ನು ನಾವು ಅನುಭವಿಸುವೆವು. ಆತನು ಚಲಿಸುವನು ಎಲ್ಲ ಕಡೆ. ಶುದ್ಧನೇ, 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 ಶುದ್ಧನೇ. Holy, 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 holy. These are realm of your glory. These are realm of your grace. I can feel your mighty power. It is moving in this place. Holy, 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 holy. Shuddhane, 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 Shuddhane. Thank you, Lord. ತಂದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳಲು ಬಯಸ್ತೇವೆ. ನಮ್ಮ ಹೃದಯದಲ್ಲಿ ನೀನು ಮಾತಾಡುತ್ತಿದ್ದಕ್ಕೋಸ್ಕರ ಸ್ತೋತ್ರ. ಕರ್ತನೆ, ಯಾರು ಟಿವಿಯಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ವಾಚ್ ಮಾಡ್ತಾ ಇದ್ದರು ಅವರೆಲ್ಲ ನೀನು ಸಂತೈಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತಿಯೊಬ್ಬರ ಪ್ರಶ್ನೆಗಳಿಗೆ ಉತ್ತರವಾಗಿ ನೀನು ಮಾತಾಡುವನಾಗಿ. ನಿನ್ನ ವಾಕ್ಯವು ಸಜೀವವುಳ್ಳದ್ದು, ಕ್ರಿಯಾತ್ಮಕವುಳ್ಳದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹರಿತವುಳ್ಳದ್ದು.
ಆತ್ಮ, ಪ್ರಾಣ, ಕೀಲು, ಮಜ್ಜೆಗಳನ್ನು ವಿಭಾಗಿಸುವಷ್ಟು ತೂರಿ ಹೋಗುವಂಥದ್ದು. ನಿನ್ನ ಸನ್ನಿಧಾನದಲ್ಲಿ ಅಗೋಚರವಾದುದು ಯಾವುದೂ ಇಲ್ಲ, ಎಲ್ಲವೂ ತೆರೆದದ್ದಾಗಿದೆ. ಥ್ಯಾಂಕ್ ಯು ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವೊಂದು ವಚನವನ್ನು ತೆಗೆದು ಧ್ಯಾನ ಮಾಡುವ. ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಇಲ್ಲಿ ಅಪೊಸ್ತಲ ಪೌಲನು ಎಫೆಸ ಸಭೆಗೆ ಬರೀತಾನೆ, ಕಡೆಯ ಮಾತೇನೆಂದರೆ, ದ ಫೈನಲ್ ವರ್ಡ್, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್ ಅಂಡ್ ಪವರ್ ಆಫ್ ಹಿಸ್ ಮೈಟ್. ದೇವರು ಆಲ್ರೆಡಿ ನಮಗೆ ಹೇಳಿದ್ದಾನೆ, ಯಾವಾಗಲೂ ವೀಕ್ ಆಗಿ ನಿಲ್ಲಿರಂತ ಹೇಳಿಲ್ಲ, ಬಲಹೀನರಾಗಿ ನಿಲ್ಲಿರಂತ ಹೇಳಿಲ್ಲ, ಮತ್ತು ನಿಮ್ಮಷ್ಟಕ್ಕೆ ನೀವು ಬಲಗೊಳ್ಳಿರಿ ಅಂತ ಕೂಡ ಹೇಳಿಲ್ಲ. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ, ಒಂದನೇ ಸಂಗತಿ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ನಮ್ಮಷ್ಟಕ್ಕೆ ನಾವು ಬಲಗೊಳ್ಳಿಗೆ ಆತನು ಹೇಳಿಲ್ಲ, ಅಥವಾ ನಮ್ಮ ಸ್ವಂತ ಶಕ್ತಿ, ನಮ್ಮ ಸ್ವಂತ ಸಾಮರ್ಥ್ಯ, ಅಥವಾ ನಮ್ಮ ಸ್ವಂತ ಭಕ್ತಿಯಿಂದ ಬಲಗೊಳ್ಳಿಕ್ಕೆ ಹೇಳಿಲ್ಲ. ಕರ್ತನು ಬೇರೆ ಯಾರಲ್ಲ, ಆತನು ಯೇಸು ಕ್ರಿಸ್ತನು. ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ನಮಗಿರುವುದು ಒಬ್ಬನೇ ದೇವರು, ಆತನು ನಮ್ಮ ತಂದೆ, ಆತನು ಸಮಸ್ತಕ್ಕೂ ಮೂಲ, ನಾವು ಆತನಿಗಾಗಿ ಸೃಷ್ಟಿಸಲ್ಪಟ್ಟೆವು. ನಮಗಿರುವುದು ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನು. 1 ಕೊರಿಂಥ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಾನು ನಿಮಗೋಸ್ಕರ ಓದ್ತೇನೆ. 1 ಕೊರಿಂಥ 8ನೇ ಅಧ್ಯಾಯ 6ನೇ ವಚನ. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಅವನು ತಂದೆ ಎಂಬ ಆತನೇ. ಆತನು ಸಮಸ್ತಕ್ಕೂ ಮೂಲ ಕಾರಣನು, ನಾವು ಆತನಿಗಾಗಿ ಉಂಟಾದೆವು, ಮತ್ತು ನಮಗೆ ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರ ಸಮಸ್ತ ಉಂಟಾಯಿತು, ನಾವು ಆತನ ಮುಖಾಂತರ ಉಂಟಾದೆವು. ಆದರೆ ಈ ಜ್ಞಾನವು ಎಲ್ಲರಲ್ಲೂ ಇಲ್ಲ. ಅದಕ್ಕೋಸ್ಕರ ಅಪೊಸ್ತಲ ಪೌಲ ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಕಡೆಯ ಮಾತೇನೆಂದರೆ, ನೀವು ಕರ್ತನು ಅಂತ ಹೇಳಿದ್ರೆ ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಅಂತ ನಿಮ್ಮನ್ನು ನೀವು ಐಡೆಂಟಿಫೈ ಮಾಡುವಂಥದ್ದು, ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವಂಥದ್ದು, ನೀವು ಯಾರು ಅಂತ ಎವ್ರಿ ಟೈಮ್. ಮತ್ತು ಆತನ ಅತ್ಯಧಿಕದ ಶಕ್ತಿ ಅಂತ ಹೇಳಿದರೆ, ಅತ್ಯಧಿಕ ಶಕ್ತಿ is the Holy Spirit. ಬಲಗೊಳ್ಳಿರಿ ಅಂತ ಹೇಳ್ತದೆ, ಆಶ್ರಯಿಸಿಕೊಂಡು ಬಲಗೊಳ್ಳಿ. ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಫೈನಲಿ ಮೈ ಬ್ರದರ್, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್ ಅಂಡ್ ಪವರ್ ಆಫ್ ಮೈಟ್. Be strong in the Lord and power of His might. His might is the Holy Spirit. ಯಾವ ದಿವಸ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ನಿಮ್ಮ ಹೃದಯದಲ್ಲಿ ನೀವು ಅಂಗೀಕಾರ ಮಾಡಿದ್ದೀರಿ, ನೀವು born again ಆಗಿದ್ದೀರಿ, ಆ ದಿವಸ ನೀವು ಕರ್ತನಲ್ಲಿ ಇದ್ದೀರಿ, ಕ್ರಿಸ್ತನಲ್ಲಿ ಇದ್ದೀರಿ. ಎರಡನೇ ಸಂಗತಿ, ಪವಿತ್ರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ. 24/7 ಆತ ನಿಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ, ನಿಮ್ಮಲ್ಲಿ ಆತನು ಜೀವಿಸ್ತಾ ಇದ್ದಾನೆ. ಬಲಗೊಳ್ಳುವುದಂದ್ರೆ ಹೇಗೆ? ಎವ್ರಿ ಟೈಮ್ ನೀವು ಒಂದು
ಮಾಡೋದಾದರೆ ಸ್ತುತಿ ಮಾಡ್ರಿ, ಥ್ರೂ ದ ವರ್ಡ್. ಪ್ರಾರ್ಥಿಸೋದಾದರೆ ಪ್ರಾರ್ಥಿಸಿರಿ, ಹಾಡುವುದಾದರೆ ಹಾಡ್ರಿ, ಹೇಳ್ರಿ ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ, ಪೂರ್ವಸ್ಥಿತಿ ಹೋಯಿತು, ಈಗೋ ಎಲ್ಲವೂ ನೂತನವಾಯಿತು, ಇದು ದೇವರಿಂದ ಆದರೂ. ಫಾದರ್, ಐ ಥ್ಯಾಂಕ್ ಯು, ಐ ಆಮ್ ಸ್ಟ್ರಾಂಗ್ ಇನ್ ಕ್ರೈಸ್ಟ್. ನಾನು ಕ್ರಿಸ್ತನಲ್ಲಿ ಬಲಾಢ್ಯನಾಗಿದ್ದೇನೆ. ದಟ್ ಮೀನ್ಸ್ ಎವ್ರಿ ಟೈಮ್ ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ, ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ, ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ, ಪವಿತ್ರಾತ್ಮನ ಬಲದಿಂದ ನೀವು ಯಾವಾಗ ತಿಳಿದುಕೊಳ್ತೀರಿ, your inner man is going to become strong. ನಿಮ್ಮ ಅಂತರದ ಮನುಷ್ಯನು ಆತನು ಬಲಾಢ್ಯನಾಗುತ್ತಾನೆ. ಯಾಕೆ ನೀವು ಸ್ಟ್ರಾಂಗ್ ಆಗುವಂಥದ್ದು? ಇದು ದೇವರ ಅಪೊಸ್ತಲ ಪೌಲನ ಮೂಲಕ ಪ್ರತಿಯೊಬ್ಬ ವಿಶ್ವಾಸಿಗೆ ಈ ಕರೆಯನ್ನು ಕೊಟ್ಟಿದ್ದಾನೆ. ಬಿ ಸ್ಟ್ರಾಂಗ್. ಪ್ರತಿಯೊಬ್ಬ ವಿಶ್ವಾಸಿಗೆ ಆತನು ಕರೆದಿದ್ದಾನೆ, ಬಿ ಸ್ಟ್ರಾಂಗ್. ಯಾಕೆ? ಅದನ್ನು ನಾವು ಆಲಸ್ಯ ಮಾಡಲಿಕ್ಕೆ ಆಗುವುದಿಲ್ಲ, ಅದನ್ನು ನಾವು ಸೋಮಾರಿಗಳಾಗಲಿಕ್ಕೆ ಆಗುವುದಿಲ್ಲ, ನಾವು ಆಗಲೇಬೇಕು ಸ್ಟ್ರಾಂಗ್. ಆತ ನಮ್ಮಷ್ಟಕ್ಕೆ ಸ್ಟ್ರಾಂಗ್ ಆಗಲಿ ಅಂತ ಹೇಳಲಿಲ್ಲ, ಬಲಗೊಳ್ಳಿರಿ ಅಂತ ಹೇಳಲಿಲ್ಲ. ಆತನ ಅತ್ಯಧಿಕವಾದ ಶಕ್ತಿ, ದೇರ್ ಇಸ್ ಅ ಗ್ರೇಸ್, ಇಸ್ ದ ಕೃಪಾವರವಾಗಿರುವ ಪವಿತ್ರಾತ್ಮನ ಮೂಲಕ. ಯಾಕೆ? ಸೈತಾನನ ತಂತ್ರ ಉಪಾಯಗಳನ್ನು, ದ ಸ್ಟ್ರಾಟಜಿ, ದ ಪ್ಲಾನ್, ಟ್ಯಾಕ್ಟಿಕ್ಸ್, ವಂಚನೆಗಳನ್ನು, ಡಿಸೆಪ್ಷನ್ಗಳನ್ನು, ಮೋಸಗಳನ್ನು ನಾವು ಎದುರಿಸಿ ನಿಲ್ಲುವುದಕ್ಕೆ, ಎವ್ರಿ ಟೈಮ್ ಅದನ್ನು ಎಕ್ಸೆಪ್ಟ್ ಮಾಡದೆ ಅದನ್ನು ಎದುರಿಸಲಿಕ್ಕೆ, ಎದುರಿಸಬೇಕು. ಹೇಗೆ ಎದುರಿಸುವುದು? ಸೈತಾನನ ಹತ್ರ ಏನಿಲ್ಲ. ಸೈತಾನನ ಎಲ್ಲ ಸರ್ವಾಯುಧಗಳನ್ನು ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಆತನು ಕಲ್ವಾರಿ ಶಿಲುಬೆಯಲ್ಲಿ ನಿರಾಯುಧನಾಗಿ ಮಾಡಿದ್ದಾನೆ. ಆತನಲ್ಲಿ ಆಯುಧ ಇಲ್ಲ. ಆತನ ಬಗ್ಗೆ ಜಾಸ್ತಿ ನಾವು ಥಿಂಕ್ ಮಾಡುವ ಅಗತ್ಯ ಇಲ್ಲ. ಇಲ್ಲಿ ನಾನು ಓದ್ತೇನೆ ನಿಮಗೋಸ್ಕರ, ಕೊಲೋಸಿಯನ್ 2:15. ಆತನು ದೊರೆತನಗಳನ್ನು, ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸ್ತಾ ತೋರಿಸ್ತಾನೆ. ಏನು ಮಾಡಿದಂತೆ? ಆತನು ದೊರೆತನಗಳನ್ನು, ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ, ಆಯುಧ ಇಲ್ಲದವನ್ನಾಗಿ ಮಾಡಿ. ದ ಪ್ಯಾರಲೈಸ್, ನೋ ವೆಪನ್, ನಿರಾಯುಧಗಳು, ಆಯುಧ ಇಲ್ಲ ಅವನ ಹತ್ರ. ಯೇಸು ಮೇಲೆ ಅದನ್ನು ಕಥಾರ್ಜ ಮಾಡಿಬಿಟ್ಟಿದ್ದಾನೆ, ಪ್ಯಾರಲೈಸ್ ಮಾಡಿಬಿಟ್ಟಿದ್ದಾನೆ, ಮೇಡ್ ಹಿಮ್ ಝೀರೋ ಆತನು ಮಾಡಿಬಿಟ್ಟಿದ್ದಾನೆ. ಬಟ್ ಆತನಲ್ಲಿ ಇರುವಂತ ಸ್ಟ್ರಾಟಜಿ ಯಾವುದಂತ ಹೇಳಿದ್ರೆ ಆ ಸುಳ್ಳುಗಳು. ಆ ಸುಳ್ಳುಗಳು ನೀವು ಎದುರಿಸಬೇಕಾದ್ರೆ ನಿಮ್ಮ ಹತ್ರ ಸತ್ಯ ಇರಬೇಕು. ಸತ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಸುಳ್ಳನ್ನು ಎದುರಿಸಲಿಕ್ಕೆ ಆಗುದಿಲ್ಲ. ಬೆಳಕಿಲ್ಲ ಅಂತ ಹೇಳಿದ್ರೆ ಕತ್ತಲೆಯನ್ನು ಎದುರಿಸಲಿಕ್ಕೆ ಆಗುದಿಲ್ಲ. ಕತ್ತಲೆ ಒಟ್ಟಿಗೆ ನಾವು ಫೈಟ್ ಮಾಡುವವರಲ್ಲ, ಕತ್ತಲೆ ಒಟ್ಟಿಗೆ ನಾವು ಹೋರಾಡುವವರಲ್ಲ. ಎಂಟ್ರೆನ್ಸ್ ಆಫ್ ಗಾಡ್ಸ್ ವರ್ಡ್ ಗಿವತ್ ಲೈಟ್. 119ನೇ ಕೀರ್ತನೆ 130ನೇ ವಚನದಲ್ಲಿ ನೋಡ್ತೇವೆ, ಎಂಟ್ರೆನ್ಸ್ ಆಫ್ ಗಾಡ್ಸ್ ವರ್ಡ್ ಗಿವತ್ ಲೈಟ್. ದೇವರ ವಾಕ್ಯದ ಪ್ರವೇಶವೇ ನಮಗೆ ಬೆಳಕನ್ನು ಕೊಡುತ್ತದೆ. ಕನ್ನಡ ಸಂದೇಶ ಹೇಳ್ತದೆ, ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯದ ಬೆಳಕು ಅಂತ ಹೇಳ್ತದೆ. 119ನೇ ಕೀರ್ತನೆ 130ನೇ ವಚನ. ಯಾವಾಗ ನಿಮ್ಮ ಲೈಟ್ ಶೈನ್ ಆಗುತ್ತದೆ, ಯಾವಾಗ ನೀವು ಕ್ರಿಸ್ತನಲ್ಲಿ ಬೆಳಗುತ್ತೀರಿ, ಯಾವಾಗ ನೀವು ಕ್ರಿಸ್ತನಲ್ಲಿ ಪ್ರಜ್ವಲಿಸ್ತೀರಿ, ನೀವೆಲ್ಲ ಸುಳ್ಳುಗಳನ್ನು ಎದುರಿಸ್ತೀರಿ. ಅದಕ್ಕೋಸ್ಕರ ಅಪೊಸ್ತಲ ಪೌಲ ನಮಗೆ ಕರೀತಾನೆ, ಫೈನಲಿ ಮೈ ಬ್ರದರ್, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್ ಅಂಡ್ ಪವರ್ ಆಫ್ ಹಿಸ್ ಮೈಟ್. ಪ್ರಿಯರೇ, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನಾವು ಕ್ರಿಸ್ತನಲ್ಲಿ ಸ್ಟ್ರಾಂಗ್ ಆಗುವಂತ. ಡೋಂಟ್ ಪ್ರೇ. ಪ್ರಾರ್ಥನೆ ಮಾಡಿ, ದೇವರೇ ನನ್ನನ್ನು ಬಲಪಡಿಸು, ನನ್ನನ್ನು ಬಲಪಡಿಸು. ಆತನು ಆಲ್ರೆಡಿ ತನ್ನ ಪವಿತ್ರ ಆತ್ಮನು ಕೊಟ್ಟಿದ್ದಾನೆ. ಆತನು ಹೇಳಿದ್ದಾನೆ, ಬಲಗೊಳ್ಳು. ಆತನು ಮಾತಾಡಿದ ಮಾತುಗಳನ್ನು, ಆತನು ಏನು ಪ್ರೊನೌನ್ಸ್ ಮಾಡಿದ್ದಾನೆ ಅದನ್ನು ನಾವು ರಿಸೀವ್ ಮಾಡಿ ಹೇಳುವಂಥದ್ದು. ಇನ್ ದ ನೇಮ್ ಆಫ್ ಜೀಸಸ್, ಐ ಆಮ್ ಸ್ಟ್ರಾಂಗ್ ಇನ್ ಕ್ರೈಸ್ಟ್.
ಕ್ರಿಸ್ತನಲ್ಲಿ ನಾನು ನೂತನ ಸೃಷ್ಟಿಯಾಗಿದ್ದೇನೆ. ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಕ್ರಿಸ್ತನಲ್ಲಿ ನಾನು ಪರಲೋಕ ರಾಯಭಾರಿಯಾಗಿದ್ದೇನೆ. ಕ್ರಿಸ್ತನಲ್ಲಿ ನಾನು ನೀತಿವಂತನಾಗಿದ್ದೇನೆ. ಕ್ರಿಸ್ತನಲ್ಲಿ ನಾನು ದೇವರಿಂದ ಹುಟ್ಟಿದವನು. ನನ್ನಲ್ಲಿರುವ ಪವಿತ್ರಾತ್ಮನು ಲೋಕದಲ್ಲಿರುವ ಎಲ್ಲ ಸುಳ್ಳುಗಳಿಗಿಂತ, ದುರಾತ್ಮಗಳಿಗಿಂತ, ಲೋಕದಲ್ಲಿರುವ ಎಲ್ಲ ಆತ್ಮಗಳಿಗಿಂತ, ರೋಗದ ಆತ್ಮ, ವ್ಯಾಧಿ ಆತ್ಮ, ಟೆರರಿಸ್ಟ್ ಆತ್ಮ, ಭಯದ ಆತ್ಮ, ವಂಚನೆ ಆತ್ಮ, ಮೋಸದ ಆತ್ಮ, ವ್ಯಭಿಚಾರದ ಆತ್ಮ, ಡಿಫ್ರೆಂಟ್, ಇವುಗಳಿಗಿಂತ ನಿಮ್ಮ ಒಳಗಿರುವ ಆತನು ಹೆಚ್ಚಿನವನಾಗಿದ್ದಾನೆ. ನಿಮ್ಮ ಒಳಗಿರುವ ಪವಿತ್ರ ಆತ್ಮನು ಆತನು ಪರಿಶುದ್ಧನಾಗಿದ್ದಾನೆ. ನಿಮ್ಮ ಒಳಗಿರುವ ಪವಿತ್ರ ಆತ್ಮನು ಆತನು ದೇವರ ಆತ್ಮನಾಗಿದ್ದಾನೆ. ಆತ ನಿಮ್ಮ ಒಳಗೆ ವಾಸಿಸ್ತಾ ಇದ್ದಾನೆ. ಬಾರ್ನ್ ಅಗೇನ್ ಆದ ಬಿಲೀವರ್ ಯಾವತ್ತೂ ಆತನು ಸಾಧಾರಣವಾದ ವ್ಯಕ್ತಿ ಅಲ್ಲ. ದೇ ಡೋಂಟ್ ನೋ ಹೂ ದೇ ಆರ್. ಇವತ್ತು ದೇವರು ನಮಗೆ ಕರೆದಿದ್ದಾನೆ ಡಿಸ್ಕವರ್ ಮಾಡಲಿಕ್ಕೆ. ನಮ್ಮ ಒಳಗೆ ಏನಿದೆ, ಏನು ದೇವರು ಇನ್ವೆಸ್ಟ್ ಮಾಡಿಟ್ಟಿದ್ದಾನೆ, ಈ ಪುಸ್ತಕದ ಮೂಲಕ ನಾವು ನೋಡಬೇಕು. ನೀವೊಂದು ಗಾಡಿಯನ್ನು ತರ್ತೀರಿ, ಒಂದು ವಾಷಿಂಗ್ ಮಿಷಿನ್ ತರ್ತೀರಿ, ಒಂದು ಮೊಬೈಲ್ ತರ್ತೀರಿ, ಅದರೊಟ್ಟಿಗೆ ಒಂದು ಪುಸ್ತಕ ಕೊಡಲ್ಪಡ್ತದೆ. ಅದನ್ನು ಹೇಗೆ ಆಪರೇಟ್ ಮಾಡೋದು ಅಂತ ಆ ಪುಸ್ತಕದಲ್ಲಿ ಇದೆ. ಆ ಮೊಬೈಲ್ನ ಒಳಗೆ ಏನಿದೆ, ಗಾಡಿಯ ಒಳಗೆ ಏನಿದೆ, ಅಥವಾ ವಾಷಿಂಗ್ ಮಿಷನ್ ಒಳಗೆ ಏನಿದೆ, ಯಾವ ಪಾರ್ಟ್ಸ್ ಇದೆ, ಎಲ್ಲ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರ್ತದೆ. ಆ ಪುಸ್ತಕ ನೋಡಿ ಅದರ ಒಳಗೆ ನೋಡ್ತೀವಿ, ಅದರ ಒಳಗೆ ಏನಿದೆ. ದೇವರು ನಮ್ಮನ್ನು ಕೂಡ ಸುಮ್ಮನೆ ಬಿಡಲಿಲ್ಲ. ನಮಗೂ ಕೂಡ ಈ ಪುಸ್ತಕವನ್ನು ಆತನು ಕೊಟ್ಟಿದ್ದಾನೆ. ನಮಗೂ ಕೂಡ ಈ ಪುಸ್ತಕವನ್ನು ಕೊಟ್ಟಿದ್ದಾನೆ. ಈ ಪುಸ್ತಕದ ಮೂಲಕ ನಾವು ನಮ್ಮ ಒಳಗೆ ದೇವರು ಏನು ಇಟ್ಟಿದ್ದಾನೆ ಅದನ್ನು ನೋಡಬೇಕು. ಈ ಪುಸ್ತಕದ ಮೂಲಕ ನಾವು ಯಾರು ಅಂತ ನಮ್ಮನ್ನು ನೋಡಬೇಕು. ಎವ್ರಿ ಟೈಮ್ ಇಫ್ ಯು ಸೀ ಯೋರ್ ಸೆಲ್ಫ್ ಥ್ರೂ ದ ವರ್ಲ್ಡ್, ಯು ನೆವರ್ ಬಿ ವೀಕ್. ನೀನು ಯಾವತ್ತು ಬಲಹೀನನಾಗುವುದಿಲ್ಲ. ನೀನು ಬಲಾಢ್ಯನಾಗುತ್ತೆ, ನೀನು ಸ್ಟ್ರಾಂಗ್ ಆಗುತ್ತೆ. ಕೆಲವೊಮ್ಮೆ ನಿನಗೆ ಥಾಟ್ಸ್ಗಳು ಬರ್ಬೋದು, ಸ್ಟ್ರಾಟರ್ಜಿದಲ್ಲಿ ಸೂಸೈಡ್ ಥಾಟ್ಸ್ಗಳು. ಈ ಸೂಸೈಡ್ ಥಾಟ್ಸ್ಗಳು ನಿನ್ನ ಇಮೋಷನಲ್ ಫೀಲಿಂಗ್ಸ್ಗಳಲ್ಲ. ನೀನೆನಿಸ್ಬೋದು ಏನೋ ಒಂದು ಇಮೋಷನಲ್ ಫೀಲಿಂಗ್ಸ್ಗಳ, ಅದರ ಹಿಂದೆ ದುರಾತ್ಮಗಳಿರ್ತವೆ. ಆ ದುರಾತ್ಮಗಳು ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಇಮೋಷನ್ಗಳಲ್ಲಿ ಫೀಲ್ ಮಾಡಿ ಅವುಗಳು ಮಾತಾಡುತ್ತವೆ. ನಾವನ್ನಿಸ್ತೇವೆ ಅದು ನಮ್ಮ ಮೈಂಡಿಗೆ ಓನ್ ಬರುವಂತ ಥಾಟ್ಸ್ ಅಂತ. ಹೇಗೆ ನಾವು ಸ್ಟ್ರಾಂಗ್ ಹೋಗೋದು ಹೇಳಿ? ನಾನು ಕ್ರಿಸ್ತನಲ್ಲಿ ಸಾಯುವುದಿಲ್ಲ, ಬದುಕುತ್ತೇನೆ ಮತ್ತು ಯೆಹೋವನ ಕ್ರಿಯೆಗಳನ್ನು ಸಾರುವನಾಗಿದ್ದೇನೆ. ರಿಜೆಕ್ಟ್ ದಟ್ ಥಾಟ್ಸ್. ಸಮ್ಟೈಮ್ಸ್ ನಿಮಗೆ ಲೋನ್ಲಿ ಫೀಲ್ ಬರ್ಬೋದು, ನನ್ನನ್ನು ಯಾರು ಪ್ರೀತಿಸ್ತಿಲ್ಲ. ಅದರೊಟ್ಟಿಗೆ ಡೀಪ್ ಒಳಗೆ ಹೋಗಬೇಡ್ರಿ. ಆ ಫೀಲಿಂಗ್ಗಳಲ್ಲಿ, ಆ ಇಮೋಷನ್ಗಳಲ್ಲಿ ಒಳಗೆ ಹೋಗ್ಬೇಡ್ರಿ. ಒಳಗಿಂದ ಹೇಳ್ರಿ, ಕರ್ತನಲ್ಲಿ ಹೇಳ್ರಿ, ನಾನು ಕರ್ತನಲ್ಲಿ ಒಬ್ಬಂಟಿಗನಲ್ಲ. ನಾನು ಕರ್ತನಲ್ಲಿ, ನನ್ನ ತಂದೆಯು ನನ್ನ ಒಟ್ಟಿಗಿದ್ದಾನೆ. ನಾನು ಮತ್ತು ನನ್ನ ತಂದೆ ಒಂದಾಗಿದ್ದೇನೆ. ಯೇಸುಸ್ವಾಮಿ ಹೇಳಿದನು, ಎಲ್ಲರೂ ನನ್ನನ್ನು ಕೈ ಬಿಟ್ಟು ಹೋಗುವ ಕಾಲ ಬರುತ್ತದೆ, ಆದರೆ ನಾನು ಒಬ್ಬಂಟಿಗನಲ್ಲ. ನನ್ನ ತಂದೆ ಯಾವಾಗಲೂ ನನ್ನ ಒಟ್ಟಿಗಿದ್ದಾನೆ. ರೈಟ್? ನೀವು ಓದಿದಿರಬಹುದು ಯೇಸುಸ್ವಾಮಿಯ ಕನ್ಫೆಷನ್ ನೋಡ್ರಿ. ಎಲ್ಲರೂ ನನ್ನನ್ನು ಕೈ ಬಿಡುವ ಕಾಲ ಬರುತ್ತದೆ. ಯಾಕಂದ್ರೆ ಎಲ್ಲರೂ ಅವನನ್ನು ಕೈ ಬಿಟ್ಟರು. ಯಾಕಂತಂದ್ರೆ ನಿನ್ನ ಪಾಪವನ್ನು, ನನ್ನ ಪಾಪವನ್ನು ಆತನು ಹೊತ್ತುಕೊಂಡು, ನಿನ್ನ ಪೇನ್ ಅನುಭವವನ್ನು ಆತನು ತೆಗೆದುಕೊಂಡು, ನೀನು ಯಾವೆಲ್ಲ ನೋವಿನಲ್ಲಿ ಹಾದು ಹೋಗ್ತಾ ಇದ್ದೀಯೋ ಆ ಎಲ್ಲ ನೋವುಗಳನ್ನು ಆತನು ಒಬ್ಬನೇ ತೆಗೆದುಕೊಂಡು ಅದರೊಂದು ಮಾತು ಹೇಳಿದ, ನಾನು ಒಬ್ಬಂಟಿಗನಲ್ಲ, ನನ್ನ ತಂದೆ ಯಾವಾಗಲೂ ನನ್ನ ಒಟ್ಟಿಗಿದ್ದಾನೆ. ನಾವು ಯೇಸು ಮಾತಾಡಿದಾಗೆ ನಾವು ಮಾತಾಡಬೇಕು. ನಮ್ಮ ಫೀಲಿಂಗ್ಗಳನ್ನು ನಾವು ಮಾತಾಡುವಂಥದ್ದಲ್ಲ. ನಾವು ಯಾವಾಗಲೂ ಹೇಳಬೇಕು, ನಾನು ಒಬ್ಬಂಟಿಗನಲ್ಲ, ನನ್ನ ತಂದೆ ನನ್ನ ಒಟ್ಟಿಗಿದ್ದಾನೆ. ಫಾದರ್, ಐ ಥ್ಯಾಂಕ್ ಯು, ಯು ಆರ್ ಆಲ್ವೇಸ್ ವಿತ್ ಮೀ. ಮಾತಾಡ್ರಿ. ಆಗ ನೀವು ಆತ್ಮದ ಲ್ಯಾಂಗ್ವೇಜ್ ಅನ್ನು ಮಾತಾಡುತ್ತೀರಿ. ಇಲ್ಲ ಅಂತ ಹೇಳಿದ್ರೆ ನೀವು ಶಾರೀರಿಕ ಲ್ಯಾಂಗ್ವೇಜ್ ಅನ್ನು ಮಾತಾಡುತ್ತೀರಿ. ನಿಮ್ಮ ಶರೀರ ಕೊಡುವಂಥ ಇನ್ಫಾರ್ಮೇಶನ್ ಅನ್ನು ನೀವು ಮಾತಾಡುತ್ತೀರಿ. ನಿಮಗೆ ರೋಗದ ಫೀಲಿಂಗ್ಗಳು ಬರ್ತಾ ಇವೆ. ಏನು ಮಾತಾಡ್ತಾ ಇದ್ದೀರಿ ಹೇಳಿ? ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಫಾದರ್, ಐ ಥ್ಯಾಂಕ್ ಯು, ಐ ಆಮ್ ಹೀಲ್ಡ್. ಆಗ ನೀವೇನು ಮಾಡ್ತೀರಿ? ನೀವು ಅದನ್ನು ಎದುರಿಸ್ತೀರಿ. ಸ್ಟ್ರಾಟರ್ಜಿಗಳನ್ನು ಎದುರಿಸ್ತೀರಿ. ನಿಮಗೆ ಮೈಂಡಿಗೆ ಬಂದ ಎಲ್ಲ ಥಾಟ್ಗಳನ್ನು ಮೆಡಿಟೇಟ್ ಮಾಡಿ ಕೂತ್ಕೊಳ್ಳುವುದಿಲ್ಲ. ನಿಮ್ಮ ಮೈಂಡಿಗೆ ಬಂದ ಎಲ್ಲ ಆಲೋಚನೆಗಳನ್ನು ನೀವು
ಧ್ಯಾನ ಮಾಡುವುದಿಲ್ಲ, ನೀವು ಅದನ್ನು ಎದುರಿಸ್ತೀರಿ. ಕೆಲವೊಬ್ಬರಿಗೆ ರಿಜೆಕ್ಷನ್ ಫೀಲ್ ಆಗಿರ್ಬೋದು. ರಿಜೆಕ್ಷನ್ ಅಂತ ಹೇಳಿದ್ರೆ, ನನ್ನಲ್ಲಿ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ, ನನ್ನ ಕುಟುಂಬದವರು ರಿಜೆಕ್ಟ್ ಮಾಡ್ತಾರೆ, ನನ್ನನ್ನೊಂದು ಮೂಲೆ ಗುಂಪು ಮಾಡಿದ್ದಾರೆ. ದಿಸ್ ಆಲ್ ದ ವಾಯ್ಸ್ ಆಫ್ ದ ಡಿಮನ್ಸ್. ನನ್ನನ್ನೆಲ್ಲ ಮೂಲೆ ಗುಂಪು ಮಾಡಿದ್ದಾರೆ, ನನ್ನನ್ನೊಂದು ಸೈಡಿಗೆ ಇಟ್ಟಿದ್ದಾರೆ, ನನಗೆ ಒಂದು ವೇಸ್ಟ್ ಇಟ್ಟಿದ್ದಾರೆ. ಇಡೀ ನನ್ನ ಕುಟುಂಬ ನನ್ನನ್ನು ಸೈಡ್ ಇಟ್ಟಿದೆ, ನನ್ನ ಮನೆಯವರು ನನ್ನನ್ನು ಇಟ್ಟಿದೆ. ನೋಡಿ, ಇಫ್ ಯು ಹಿಯರ್ ದಟ್ ವಾಯ್ಸ್, ನಿಮ್ಮ ಓನ್ ಥಿಂಕಿಂಗ್, ರಿಜೆಕ್ಷನ್, ಇಟ್ ವಿಲ್ ಡಾಮಿನೇಟ್ ಓವರ್ ದರ್ ಲೈಫ್. ನೀವು ಅದನ್ನು ತೆಗೆದುಕೊಂಡ್ರೆ ಮುಂದಿನ ವ್ಯಕ್ತಿಯ ಅದೇ ಮ್ಯಾನಿಫೆಸ್ಟೇಷನ್ ನೀವು ನೋಡ್ತೀರಿ. ಯಾವಾಗಲೂ ಐ ಆಮ್ ನಾಟ್ ರಿಜೆಕ್ಟೆಡ್, ಐ ಆಮ್ ಅಕ್ಸೆಪ್ಟೆಡ್ ಇನ್ ಕ್ರೈಸ್ಟ್. ಐ ಆಮ್ ಅಕ್ಸೆಪ್ಟೆಡ್ ಇನ್ ಕ್ರೈಸ್ಟ್. ನಾನು ಎಲ್ಲರಿಗೂ ಬೇಕಾದವು. ಡಿಕ್ಲೇರ್ ಇಟ್, ಡಿಕ್ಲೇರ್, ಸ್ಪೀಕ್ ಅಂಡ್ ಬಿ ಸ್ಟ್ರಾಂಗ್ ಇನ್ ಕ್ರೈಸ್ಟ್. ಹೇಳಿ, ನಾನು ಎಲ್ಲರಿಗೂ ಬೇಕಾದವು. ಯಾರಿಗೂ ನೀನು ಬೇಡ ಅಂತ ನಿಮಗೆ ರಿಜೆಕ್ಷನ್ ಫೀಲ್ ಆಗ್ತಾ ಇದೆಯೋ, ಇಮಿಡಿಯೇಟ್ಲಿ ಹೇಳ್ರಿ, ಆ ವ್ಯಕ್ತಿಗಳಿಗೆ ನಾನು ಬೇಕಾಗಿದೆ. ಎಷ್ಟು ಸರ್ತಿ ಹೇಳ್ತೀರೋ ಹೇಳಿ. ಒಂದು ವೇಳೆ ನಿನ್ನ ಗಂಡನಿಂದ ನೀನು ರಿಜೆಕ್ಟ್ ಆಗಿದೆಯೋ, ಹೇಳಿ, ನನ್ನ ಗಂಡನಿಗೆ ನಾನು ಬೇಕಾದವಳಾಗಿದೆ, ನನ್ನ ಮಕ್ಕಳಿಗೆ ನಾನು ಬೇಕಾದವಳಾಗಿದೆ. ನನಗೊಂದು ಸಹೋದರಿ ಬಾಂಬೆಯಿಂದ ಕಾಲ್ ಮಾಡಿದ್ರು, ಮೆಸೇಜ್ ಹಾಕಿದ್ರು. ಅವ್ರು ಹೇಳಿದ್ರು, ಪಾಸ್ಟರ್ ರೋಷನ್, ನನ್ನ ಮಗಳು 5 ವರ್ಷ ನನ್ನ ಹತ್ರ ಮಾತಾಡಲಿಲ್ಲ, ನನ್ನ ರಿಜೆಕ್ಟ್ ಮಾಡಿದ್ರು. 5 years, 5 ವರ್ಷ ನಾನು ರಿಜೆಕ್ಟ್ ಮಾಡಿದ್ರು. ನೋ ಪಾನ್, ನನ್ನ ಹತ್ರ ಆಕೆಗೆ ಮಾತಾಡ್ಲಿಕ್ಕೆ ಬೇಡ. ನಾನು ನಿಮ್ಮ ಮೆಸೇಜ್ ಕೇಳಿದೆ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನ ಕೊರಳಿಗೆ ಕಟ್ಟು, ಅವುಗಳನ್ನ ಹೃದಯದ ಹಲಗೆಯಲ್ಲಿ ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯನ ದಯೆಯನ್ನು, ಸಂಬಂಧಿಯನ್ನು ಪಡೆದವನಾಗುತ್ತೆ. ನಾವು ನೋಡ್ತೇವೆ ಜಾಣೋಕ್ತಿ 3ನೇ ಅಧ್ಯಾಯ 3, 4, 5ನೇ ವಚನ. ಈ ವಾಕ್ಯವನ್ನು ಆಕೆ ಎವ್ರಿ ಡೇ ಕನ್ಫೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನು ರಿಜೆಕ್ಟ್ ಮಾಡಿದ್ರು. ಆಕೆಗೆ ರಿಜೆಕ್ಷನ್ ಅನ್ನು ತೆಗೆದಳು. ನನ್ನ ಮಗಳಿಂದ ನನಗೆ ಶುಭ ಉಂಟಾಗುವುದು, ನನ್ನ ಮಗಳಿಗೆ ನಾನು ಬೇಕಾದವಳಾಗಿದ್ದೇನೆ. 5 ವರ್ಷ ನಂತರ ಎಷ್ಟು ಮೆಸೇಜ್ ಹಾಕಿದ್ರು ಕೂಡ ಆಕೆ ರಿಪ್ಲೈ ಮಾಡ್ತಿರ್ಲಿಲ್ಲ. ಆಕೆ ಸ್ಟಾರ್ಟ್ ಮಾಡಿದಳು ಮೆಸೇಜ್ ಹಾಕ್ಲಿಕ್ಕೆ, ಇಮಿಡಿಯೇಟ್ಲಿ ರಿಪ್ಲೈ ಬಂತು. ಫೋನ್ ಮಾಡಿದಳು, ಮೊಮ್ಮಕ್ಕಳು ಮಾತಾಡಿದಳು. ಈಗ ಬಹಳ ಒಂದು ಪ್ರೀತಿಯಲ್ಲಿದ್ದಾರೆ. ಮಗಳಿದ್ದೆ, ಮಮ್ಮಿ ನೀನು ಯಾವ ಟೆನ್ಷನ್ ಮಾಡಬೇಡಿ, ಏನು ಬೇಕು ನಾನು ನಿಮಗೆ ಕಳಿಸ್ತೇನೆ. ಎವ್ರಿಥಿಂಗ್ ವಿಲ್ ಚೇಂಜ್ ವೆನ್ ಐ ಚೇಂಜ್ ಅವರ್ ಓನ್ ಥಿಂಕಿಂಗ್. ಇಟ್ ವಿಲ್ ಸ್ಪಾಯ್ಲ್ ಯು. ಅದಕ್ಕೆ ಬೈಬಲ್ ಹೇಳ್ತದೆ, ಕಡೆಯ ಮಾತನೆಂದರೆ ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಬಿ ಸ್ಟ್ರಾಂಗ್. ಇದೆಲ್ಲ ನೆಗೆಟಿವ್ ಥಿಂಕಿಂಗ್ಗಳು, ರಿಜೆಕ್ಷನ್, ಲೋನ್ಲಿನೆಸ್, ವರಿ, ಇದೆಲ್ಲ ನೀವು ಆಲೋಚನೆ ಮಾಡ್ತಾ ಹೋದ್ರೆ ನೀವು ವೀಕ್ ಆಗುತ್ತೀರಿ, ನೀವು ಸ್ಟ್ರಾಂಗ್ ಆಗೋದಿಲ್ಲ. ನೀವು ವೀಕ್ ಆಗುತ್ತೀರಿ, ನೀವು ಸ್ಟ್ರಾಂಗ್ ಆಗೋದಿಲ್ಲ. ಅದರ ಬದಲು ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ಮೆಡಿಟೇಟ್ ಮಾಡ್ತಾ ಹೋದ್ರೆ ನೀವು ಬಲಾಢ್ಯರಾಗುತ್ತೀರಿ, ನೀವು ಸ್ಟ್ರಾಂಗ್ ಆಗುತ್ತೀರಿ. ನಿಮ್ಗೆಲ್ಲರಿಂದ ಒಳ್ಳೇದಾಗುತ್ತದೆ, ಎಲ್ಲರಿಂದ ಶುಭ ಉಂಟಾಗುತ್ತದೆ. ಡೋಂಟ್ ಟ್ರೈ ಟು ಚೇಂಜ್ ಅದರ್ ಪೀಪಲ್. ಬೇರೆಯವ್ರನ್ನ ಯಾವಾಗಲೂ ಚೇಂಜ್ ಮಾಡ್ಲಿಕ್ಕೆ ನೋಡ್ಬೇಡಿ, ನಿನ್ನನ್ನು ನೀವು ಚೇಂಜ್ ಮಾಡು. ನೀನು ನೋಡುವಂಥ ರೀತಿಯನ್ನು ಬದಲಾಯಿಸು. ಯಾವಾಗಲೂ ನಿನ್ನ ಬಗ್ಗೆ ವಾಕ್ಯ ಏನು ಹೇಳ್ತದೆ ಅದನ್ನು ಮಾತಾಡು. ಕೆಲವೊಮ್ಮೆ ಜನರು ಏನೋ ಮಾತಾಡಬಹುದು, ಆ ಮಾತುಗಳನ್ನು ಮೆಡಿಟೇಟ್ ಮಾಡಬೇಡ, ಅದನ್ನು ರಿಜೆಕ್ಟ್ ಮಾಡಬೇಡ. ಅದಕ್ಕೆ ಗುರಾಣಿ ಹಿಡಿ. ಬೈಬಲ್ ಹೇಳ್ತದೆ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಯಿರಿ. ಯಾಕೆ? ಕೆಡುಕನ ಅಗ್ನಿಬಾಣಗಳನ್ನು ಆರಿಸಿದಕ್ಕೆ. ಜನರು ಮಾತಾಡುವ ಪ್ರತಿಯೊಂದು ಮಾತುಗಳು ಅದು ಅಗ್ನಿಬಾಣಗಳು. ನಾಲಗೆಯು ನರಕದಿಂದ ಬೆಂಕಿಯನ್ನು ಹಚ್ಚಿ ಅದು ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಕೊಡುತ್ತದೆ. ನೀವು ಜನರ ಮಾತನ್ನು ಅಕ್ಸೆಪ್ಟ್ ಮಾಡೋದಾದ್ರೆ ನಿಮ್ಮ ತಲೆಯ ಮೇಲೆ ಬೆಂಕಿ ಹಾಕಲಿಕ್ಕೆ ಅವಕಾಶ ಕೊಡುವುದು. Every negative word people are speaking against you, don't accept that.
ಮೋಸಗಾರ ಹೇಳಿದ್ರೆ ಇಮಿಡಿಯೇಟ್ ಹೌದು ನಾನು ಮೋಸಗಾರ ಅಂತೆ. ಡೋಂಟ್ ರಿಜೆಕ್ಟ್ ಹೇಳ್ರಿ. ಅವ್ರ ನಾಲ್ಗೆ ಏನ್ ಹೇಳ್ತಾ ಅದು ನಾನಲ್ಲ, ಹಿಡೀರಿ ಗುರಾಣಿ. ಆಗ ಕೆಡುಕನ ಬಾಣಗಳನ್ನು ಆರಿಸ್ತೀರಿ ನೀವು. ಕೆಲವೊಮ್ಮೆ ಅವರು ದುಷ್ಟರಿಂದ ಪ್ರೇರಿತರಾಗಿ ನಿಮಗೆ ವಿರುದ್ಧವಾಗಿ ಮಾತಾಡಬಹುದು. ಅವರಿಗೆ ಗೊತ್ತಾಗುದಿಲ್ಲ ಅವ್ರು ಏನು ಮಾತಾಡ್ತಾರಂತ. ಯೇಸು ಹೇಳಿದನು, ಶಿಲುಬೆಯಲ್ಲಿ ಸಾಯ್ತಿರುವಾಗ ಹೇಳಿದ, ತಂದೆ ಅವ್ರು ಏನು ಮಾತಾಡಂತ ಅವರಿಗೆ ಗೊತ್ತಿಲ್ಲ. ದೇ ಆರ್ ಡಿಸೀವ್ಡ್. ಅವರು ಮೋಸ ಹೋಗಿದ್ದಾರೆ, ಅದಕ್ಕೋಸ್ಕರ ಅವ್ರು ಮಾಡ್ತಾರೆ. ಅದರಿಂದ ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಕರ್ತನಲ್ಲಿ ಬಲಾಢ್ಯರಾಗಿರಿ, ಸ್ಟ್ರಾಂಗ್ ಆಗಿರಿ, ಚಿಂತೆ ಮಾಡಬೇಡ್ರಿ. ಯಾಕೆ? ಒಂದೇ ಒಂದು ಕಾರಣ, ಸೈತಾನನ ತಂತ್ರ, ಉಪಾಯ, ಸ್ಟ್ರಾಟರ್ಜಿ, ಪ್ಲಾನ್ಗಳನ್ನು ಎದುರಿಸಿ ನಿಲ್ಲುವುದಕ್ಕೋಸ್ಕರ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು. ದೇವರು ದಯಪಾಲಿಸುವ ಸರ್ವಾಯುಧಗಳು ಬೇರೆ ಯಾರಲ್ಲ, ಇಟ್ ದ ವರ್ಡ್ ಆಫ್ ಗಾಡ್, ಆತನ ವಾಕ್ಯ. ಓಕೆ, ದಟ್ ಇಸ್ ನಾಟ್ ಎ ನ್ಯಾಚುರಲ್. ಅದಕ್ಕೋಸ್ಕರ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ನೀವಿಷ್ಟರವರೆಗೆ ಯಾರಾದರೂ ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಸಲ್ವೇಷನ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್. ನಿಮಗೆ ಕ್ಯಾನ್ಸರ್ ಹೀಲ್ ಆಗ್ಬೋದು, ಅಥವಾ ಏನೇ ಮಿರಕಲ್ಗಳಾಗಿರ್ಬೋದು. ಒಂದು ವೇಳೆ ಯೇಸುವನ್ನು ನಮ್ಮ ರಕ್ಷಕನ ಒಡೆಯನೆಂದು ನಾವು ಅಂಗೀಕಾರ ಮಾಡುವುದಿಲ್ಲ, ನಾವು ಸೇವ್ ಆಗುವುದಿಲ್ಲ. ವೇರ್ ಇಸ್ ಯುವರ್ ಡೆಸ್ಟಿನಿ ಟುಮಾರೋ? ನಾಳೆ ನಿನ್ನ ಡೆಸ್ಟಿನಿಯಲ್ಲಿ ಯೇಸು ಹೇಳಿದ, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ. ನನ್ನ ಹೊರತು ಯಾರು ತಂದೆಯ ಬಳಿಗೆ ಹೋಗಲಿಕ್ಕೆ ಆಗುವುದೇ ಇಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ನಿನಗೋಸ್ಕರ ಸತ್ತಿದ್ದಾನೆ. ನಿನಗೋಸ್ಕರ ಆತನು ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು, ಪರಲೋಕವನ್ನು ಬಿಟ್ಟು, ಭೂಲೋಕದಲ್ಲಿ 100% ಮನುಷ್ಯನಾಗಿ ನಾನು ಮತ್ತು ನೀನು ಮಾಡಿದ ಪಾಪಗಳಿಗೋಸ್ಕರ ನನ್ನ ರಿಪ್ರೆಸೆಂಟೇಟಿವ್ ಆಗಿ ಆತನು ಪಾಪ ಇಲ್ಲದವನಾಗಿ ಶಿಲುಬೆಯಲ್ಲಿ ನನ್ನ ಪಾಪಗೋಸ್ಕರ ಸತ್ತ. ಆತನು ಹೂಣಲ್ಪಟ್ಟ. ಆತನು 3ನೇ ದಿನ ಸತ್ತವರ ಒಳಗೆ ಎದ್ದು ಬಂದ. ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಫಿನಿಶ್ಡ್ ವರ್ಕ್ ಅಂತ ಹೇಳ್ತಾರೆ. ಮುಗಿಸಿದ ಕೆಲಸವನ್ನು ನಿನ್ನ ಹೃದಯದಲ್ಲಿ ನಂಬಿದ್ರೆ, ದ ಬೈಬಲ್ ಹೇಳ್ತದೆ, ನಿನಗೆ ರಕ್ಷಣೆ ದೊರಕುತ್ತದೆ, ನಿನಗೆ ನೀತಿಯು ದೊರಕುತ್ತದೆ. ಯು ವಿಲ್ ರಿಸೀವ್ ಅಂಡ್ ಬಿಲೀವಿಂಗ್ ಫಾರ್ ರೈಚಸ್ನೆಸ್. ನೀನು ಬಾಯಿಂದ ಅರಿಕೆ ಮಾಡಿದರೆ ಯೇಸುವೆ ಕರ್ತನೆಂದು ದ ಬೈಬಲ್ ಹೇಳ್ತದೆ, ನಿನಗೆ ರಕ್ಷಣೆ ಆಯಿತು. ಒಂದು ವೇಳೆ ನೀನು ಎಗ್ರಿ ಆಗುವುದಾದರೆ ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ನನ್ನೊಟ್ಟಿಗೆ ನೀನು ಪ್ರಾರ್ಥನೆ ಮಾಡು. ಥ್ಯಾಂಕ್ ಯು ಫಾದರ್. ಲಾರ್ಡ್, ವಿ ವರ್ಷಿಪ್ ಯು ಅಂಡ್ ಗ್ಲೋರಿಫೈ ಯುವರ್ ನೇಮ್. ಕರ್ತನೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ. ಯಾರು ಇವತ್ತು ಅಂಗೀಕಾರ ಮಾಡುತ್ತಾರೋ ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನಾನು ನಿಮಗೆ ಪ್ರಾರ್ಥನೆ ಲೀಡ್ ಮಾಡ್ತೇನೆ. ಜಸ್ಟ್ ನನ್ನೊಟ್ಟಿಗೆ ಹೇಳಿ, ಭೂಮಿ ಆಕಾಶವನ್ನು ಉಂಟು ಮಾಡಿದ್ದೇವೆ, ನಿನ್ನ ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿದೆ. ಆತನು ನನ್ನ ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ಸತ್ತನು. ಆತನು ಹೂಣಲ್ಪಟ್ಟನು. 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇನೆ. ಯೇಸುವೇ ನನ್ನ ಕರ್ತನೆ. ನಾನು ನಂಬುತ್ತೇನೆ, ನನಗೆ ಬಿಡುಗಡೆ ಆಯಿತು. ನಾನು ನಂಬುತ್ತೇನೆ, ನಾನು ಇವತ್ತಿನ ದೇವರ ಮಗನಾಗಿದ್ದೇನೆ. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸ್ತೇನೆ. Holy Spirit, come into my heart. I believe and receive. ತಂದೆ, ನಿನಗೆ ಸ್ತೋತ್ರ. ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸ್ತೆ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಕರ್ತನೆ, ಯಾರು ನಿನ್ನನ್ನು ಅಂಗೀಕಾರ ಮಾಡಿದ್ದಾರೆ ಅವರಿಗೋಸ್ಕರ ಪ್ರಾರ್ಥಿಸ್ತೇನೆ. ಅವರು ಪ್ರೊಟೆಕ್ಟ್ ಆಗಲಿ,
ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಅವರಿಗೆ ಗೈಡ್ ಮಾಡಲಿದ್ದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ಮಿಸ್ ಗೈಡ್ಗಳು ಯೇಸು ನಾಮದಲ್ಲಿ ನಿಂತು ಹೋಗಲಿ. ಡಿಕ್ಲೇರ್ ಯುವರ್ ಪ್ರೊಟೆಕ್ಷನ್ ಅಂಡ್ ದ ಫೇವರ್ ಆಫ್ ಗಾಡ್ ಇನ್ ದ ನೇಮ್ ಆಫ್ ಜೀಸಸ್ ಮಾಸ್ಟರ್. ಥ್ಯಾಂಕ್ ಯು ಲಾರ್ಡ್ ಫಾರ್ ಪ್ರೊಟೆಕ್ಷನ್. ಥ್ಯಾಂಕ್ ಯು ಲಾರ್ಡ್ ಫಾರ್ ಫೇವರ್ ಇನ್ ಜೀಸಸ್ ನೇಮ್. ಕರ್ತನೆ, ಯಾರು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಕೇಳಿದ ಪ್ರತಿಯೊಂದು ಮಾತುಗಳು ಅವರ ಹೃದಯದಲ್ಲಿ ಅದು ಕೆಲಸವನ್ನು ಮಾಡಲಿ, ಅವರ ಆಂತರ್ಯದಲ್ಲಿ ಬಲ ಹೊಂದಲಿ, ಕರ್ತನಲ್ಲಿ ಮತ್ತು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಅವರು ಬಲಗೊಳ್ಳಲಿ, ಮತ್ತೆಲ್ಲ ಸುಳ್ಳುಗಳನ್ನು ಎದುರಿಸಿ ನಿಲ್ಲುವಂತೆ ಅವರಿಗೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಸ್ತೋತ್ರ. ಪ್ರತಿಯೊಂದು ಕುಟುಂಬದಲ್ಲಿ ಐ ಡಿಕ್ಲೇರ್ ಪ್ರೊಟೆಕ್ಷನ್, ಐ ಡಿಕ್ಲೇರ್ ಫೇವರ್, ಐ ಡಿಕ್ಲೇರ್ ಹೆಲ್ತ್ ಇನ್ ದ ನೇಮ್ ಆಫ್ ಜೀಸಸ್. Be healed by the power of the Holy Spirit in the name of Jesus, O God. Amen. Amen. Praise God. ಪ್ರಿಯರೇ, ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯನ್ನು ವಾಚ್ ಮಾಡಿರಿ. ಬಿಗ್ ಜೆ ಟಿವಿಗೆ ನೀವು ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಿ ಪ್ರಾರ್ಥನೆಯಲ್ಲಿ, ಫೈನಾನ್ಷಿಯಲಿ ಕಂಟಿನ್ಯೂ ಆಗಿ ಮಾಡಿ. ಈ ಟಿವಿ ಸ್ಯಾಟಲೈಟ್ ಆಗಿ ಆಕಾಶದ ಕೆಳಗಿರುವ ಎಲ್ಲ ದೇಶಗಳಿಗೆ ಸುವಾರ್ತೆ ರೀಚ್ ಆಗುವಂಥದ್ದು ಈ ಮಾಧ್ಯಮದ ದರ್ಶನವಾಗಿದೆ, ಗುರಿಯಾಗಿದೆ. ಇದರಲ್ಲಿ ನಿಮ್ಮ ಸಹಕಾರ ಬಹಳ ಮುಖ್ಯವಾದ್ದು. ಯು ಆರ್ ಆಲ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.